ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶಾದಿಲಕ್ಷಣಂ ಏಕಂ ನಿತ್ಯಂ ನಿರ್ಮಲಾಚಲಂ ಸರ್ವದೇಹಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮೇ ನಮಃ ಸದ್ಗುರು ತನ್ನಮೇ ನಮಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ ಭಗವಂತೋ ಪುನಃ ಪುನಃ. श्री सद्गुरुनाथ महाराज की जय, सकल साधु संत महाराज की जय. ಸುಮ್ಮನಾಗದು ವಿರಿಯೊಳೊಂದದೆ ಮುಕುತಿ ಇದು ನಿತ್ಯವಿದನ ನಿತ್ಯವೆಂದರಿಯದೆ ಇದು ನಿತ್ಯವಿದನ ನಿತ್ಯವೆಂದು ಅರಿಯದೆ ಹೃದಯ ಭೋಗಚ ದೊರೆಯದೆ ವದವಿ ಸಮಾಧಿ ಸಾಧನವಾರು ನೆರೆಯದೆ ಮೃದುಗತಿಯ ಆಶೆಯೋಳೊರೆಯದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕುತಿ ಇದು ನಿತ್ಯವೇದನ ನಿತ್ಯವೆಂದರಿಯದೆ ಇದು ನಿತ್ಯವಿದನ ನಿತ್ಯವೆಂದು ಅರಿಯದೆ ಹೃದಯ ಭೋಗಚ ತೊರೆಯದೆ ಸಾಧನವಾರು ನೆರೆಯದೆ ಓಳುದಿಯದೆ ಗುರುಪಾದ ಸೇವೆಯ ನೊಲವಿಲ್ಲ ಮಾಡದೆ ವರ ನಿಗಮ ನೋಡಿ ಪಾಡದೆ ಶರೀರ ಮುಂತಾದೋಪಾದಿ ಪರಮ ಜೀವರ ನೊಂದುಗೂಡದೆ ಸ್ವಪರವೆಂಬುವಯ ವಾಸನೆ ದ್ವಾರ ಮಳಿಯದೆ ವಿಪರೀತ ಭಾವನೆ ಅಳಿಯದೆ ಉಪಮೆಗೈದ ಶಂಭುಲಿಂಗವಾಗುಳಿಯದೆ ಸ್ವಪತವೀತ್ಯರನೆಂದು ತಿಳಿಯದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕುತಿ ಇದು ನಿತ್ಯವೇದನ ನಿತ್ಯವೆಂದರಿಯದೆ. ಶ್ರೀ
नाथ महाराज की जय। सकल साधु संत महाराज की जय। अस्तिवती प्रिय सिंधु में नाम रूप जंझाल, लखिति आत्म स्वरूप निज होए तत्काल निहाल। निश्चल विन किन्हु न लिखी भाषा में रीति, ख्याति निर्वचनीय की पेशउ सुजन सप्रीति। नाविक प्रीति चिदानंद में जीव भावती रीति। जीव भावती रीति। ओम तत्सत्पर ब्रह्मणे नमः। ओम शांति शांति शांति। ಶಿವನೇವತರಿಸಿ ನವರೋಪವೆಂದೆನಿಸುತ್ತ ತವೆ ಮುಕ್ತಿ ಪದವನಿಯಲ್ಕೆ ಧರೆಗೆಳೆದ ಶಿವ ಸಿದ್ಧಾರೂಢ ಕೃಪೆಯಾಗು। ಶಿವ ಸಿದ್ಧಾರೂಢ ಕೃಪೆಯಾಗು। ಸದ್ಗುರುಗಳನ್ನು ಎನ್ನ ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರಿಯಾಗಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಹಾಗೂ ಶಿವಾನಂದ ಯತೀಶ್ವರರನ್ನು ನಮಸ್ಕರಿಸಿ, ಅದ್ವೈತ ಸಂಪ್ರದಾಯ ಕರ್ತೃಗಳಾಗಿರ್ತಕ್ಕಂಥ ಮದಾದಿ ಆದ್ಯಗುರು ಶಂಕರಾಚಾರ್ಯರನ್ನು ಮೊದಲು ಮಾಡಿಕೊಂಡು ವ್ಯಾಸಾದಿ ಮುನಿಗಳಿಗೆ ತ್ರಿಕರಣ ಪೂರ್ವಕ ನಮಿಸಿ, ಬಸವಾದಿ ಪ್ರಮಥರನ್ನು ಹೃದಯಾರವಿಂದ ಧ್ಯಾನಿಸಿ, ಪುರಂದಾಸರನ್ನು ಶರಣೆನ್ನುತ್ತ ಪರಮ ಪಾವನ ಮೂರ್ತಿ ಕರುಣಾನಿಧಿಯಾಗಿರ್ತಕ್ಕಂಥ ಶ್ರೀ ಸಾಧು ನಿಶ್ಚಲ ದಾಸಜಿಯವರ ಶ್ರೀಪಾದಕ್ಕೂ ಶಿರವಾಗಿ ಸುಕ್ಷೇತ್ರ ದುಳಕೇಡ ಗ್ರಾಮದ ಸಕಲ ದೇವತೆಗಳ ಶ್ರೀಪಾದಕ್ಕೂ ಶರಣೆಂದು ಅವರಿವರೆಲ್ಲದ ಇವತ್ತಿನ ಈ ಸತ್ಸಂಗದಲ್ಲಿ ಸಮ್ಮಿಲಿತರಾದ ಧನ್ಯಾತ್ಮರೇ, ಪುಣ್ಯಾತ್ಮರೇ, ಮಾತೆಯರೇ, ಪಾವನಾತ್ಮಕರೇ, ತಮ್ಮೆಲ್ಲರ ಸದ್ಬುದ್ಧಿಯಲ್ಲಿ ಸಾಕ್ಷಿ ರೂಪದಿಂದ ಬೆಳಗುವ ಆ ಪರಾತ್ಪರ ಪರಶಿವನಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ, ಶಿವಸ್ವರೂಪಿಗಳೇ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಪರಮ ಪಾವನ ಮೂರ್ತಿ ಕರುಣಾನಿಧಿಯಾಗಿರ್ತಕ್ಕಂಥ ಶ್ರೀ ಸಾಧು ನಿಶ್ಚಲ ದಾಸಜಿ ವಿರಚಿತವಾಗಿರ್ತಕ್ಕಂಥ ಶ್ರೀ ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ನಿನ್ನೆ ದಿವಸ ನಾವು ನೀವೆಲ್ಲ ಉಪಕ್ರಮಿಸಿರ್ತಕ್ಕಂಥ ಯಾವ 6ನೇ ಪ್ರಕಾಶ 9ನೇ ಟೀಕಾಂಕಿ, 9ನೇ ಟೀಕಾಂಕಿಯಲ್ಲಿ ಯಾವ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ, ಪ್ರತಿಯೋಗಿತಾ
ಅವಚ್ಛೇದಕ ಸಂಬಂಧ. ಪ್ರತಿಯೋಗಿತಾ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಪ್ರತಿಯೋಗಿತಾ ಅಂದ್ರ ಪ್ರತಿಯೋಗಿಯಲ್ಲಿ ಇರತಕ್ಕಂತ ಯಾವ ಧರ್ಮದಲ್ಲ ಆ ಧರ್ಮಕ್ಕೆ ಪ್ರತಿಯೋಗಿತಾ ಅಂತ. ಮತ್ತು ಎರಡನೇದ ಲಕ್ಷಣದ ರೀತಿಯಿಂದ ಯಾವ ಶಬ್ದದಿಂದ ಯಾವ ಧರ್ಮದ ಪ್ರತೀತಿಯಾಗುವುದು, ಘಟ ಶಬ್ದದಿಂದ ಘಟದಲ್ಲಿರ್ತಕ್ಕಂಥ ಘಟತ್ವದ ಪ್ರತೀತಿಯಾಗುವುದು. ಅದಕ್ಕ ಪ್ರತಿಯೋಗಿತಾವಚ್ಛೇದಕ ಅಂತ. ಮೂರನೇದಾಗಿರ್ತಕ್ಕಂಥ ಆ ಪ್ರತಿಯೋಗಿಯಲ್ಲಿ ಯಾವುದು ಸಂಬಂಧ ಇರುವುದೋ ಆ ಸಂಬಂಧಕ್ಕನು ಪ್ರತಿಯೋಗಿತಾ ಅವಚ್ಛೇದಕ ಅನ್ನತಕ್ಕಂತ ಮೂರು ಲಕ್ಷಣಗಳನ್ನ ಮಾಡಿಕೊಂಡು ಇಲ್ಲಿ ಪ್ರತಿಯೋಗಿ ಅನ್ನತಕ್ಕಂತ ಘಟ ಅಥವಾ ಯಾವುದೇ ಪಟಾದಿಗಳ ಹಿಡರಿ ಆ ಪ್ರತಿಯೋಗಿಯಲ್ಲಿ ಇರತಕ್ಕಂತ ಯಾವ ಪ್ರತಿಯೋಗಿತ್ವ ಆಗಲಿ ಅಥವಾ ಅದರ ಪ್ರತೀತಿಯಾಗಲಿ ಅಥವಾ ಅದರ ಸಂಬಂಧಗಳು ಅದರಲ್ಲಿ ಇರುವುದರಿಂದ ಪ್ರತಿಯೋಗಿತಾ ಅವಚ್ಛೇದಕ. ಆ ಸಂಬಂಧಗಳ ಇಲ್ಲಿಯ ಪರ್ಯಂತರ ವಿಶೇಷವಾಗಿ ಸಂಯೋಗ ಸಂಬಂಧ, ಆ ಪ್ರತಿಯೋಗಿದು ಅಭಾವ ಹೇಳಬೇಕಾಗಿತ್ತು ಅಂದ್ರೆ ಯಾವ ಸಂಬಂಧದಿಂದ ಅಭಾವ ಇರ್ತದ, ಕೆಲವು ಸಂಬಂಧದಿಂದ ಆ ಪ್ರತಿಯೋಗಿ ಭಾವನು ಸಂಭವಿಸ್ತದ ಅನ್ನತಕ್ಕಂಥ ಸಂಯೋಗ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅವಚ್ಛೇದಕ ಮತ್ತು ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕತ ಇವು ವಿಶೇಷವಾಗಿ ಹೇಳಿಕೊಂಡು ಬಂದು ಈಗ ನಿನ್ನೆ ದಿವಸ ಮೂರನೇದಾಗಿರ್ತಕ್ಕಂಥ ಕಾಲಿಕ ಸಂಬಂಧದಿಂದಾದರೂ ಪ್ರತ್ಯೇಕ ಜನ್ಯದಲ್ಲಿ ಪ್ರತಿಯೋಗಿ ಅವಚ್ಛೇದಕತ ಯಾವುದು ಇಲ್ಲಿ ಕಾಲಿಕ ಸಂಬಂಧವೇ. ಆ ಕಾಲಿಕ ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಜನ್ಯ ಅಂದ್ರೆ ಹುಟ್ಟಿದಲ್ಲಿ, ಜನ್ಯದಲ್ಲಿ ಅಂದ್ರೆ ಹುಟ್ಟುವುದರಲ್ಲಿ ಯಾವ್ಯಾವ ಜನ್ಯದವ ಅಂದ್ರೆ ಯಾವ್ಯಾವ ಹುಟ್ಟ್ಯಾವ ಅದರಲ್ಲಿ ಯಾನು ಕಾಲಿಕ ಸಂಬಂಧ ಆದರನು ಯಾವ್ಯಾವ ಉತ್ಪತ್ತಿಯಾಗ್ಯಾವ ಆ ಉತ್ಪತ್ತಿಯಾಗಿರ್ತಕ್ಕಂಥ ಕಾರ್ಯದಲ್ಲಿ ಸರ್ವ ಪದಾರ್ಥಗಳು ಇರುತ್ತವೆ. ಉತ್ಪತ್ತಿಯಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಯಾನು ಕಾಲಿಕ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅವಚ್ಛೇದಕ ಕಾಲಿಕ ಸಂಬಂಧ ಎಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಕಾರ್ಯ ಪದಾರ್ಥಗಳಲ್ಲಿ ಇರುತ್ತವೆ. ಆದ್ದರಿಂದ ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಜಲವರ್ತಿಯಾದ ಗಂಧ ಅತ್ಯಂತ ಭಾವದ ಪ್ರತಿಯೋಗಿ ಅವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ. ಜಲವರ್ತಿಯಾದ ಅಂದ್ರೆ ಜಲದಲ್ಲಿ ಇರತಕ್ಕಂತ ಜಲದಲ್ಲಿ ಇರುವ ಯಾನು ಗಂಧ ಅತ್ಯಂತ ಭಾವದ ಪ್ರತಿಯೋಗಿ ಅವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ. ಪ್ರತಿಯೋಗಿ ಯಾವದಾದ್ರೆ ಗಂಧದ,
ಆ ಗಂಧದ ಅತ್ಯಂತಿಕಾಭಾವ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಎಲ್ಲಿ ಜಲದಲ್ಲಿ ಇರುವುದಿಲ್ಲ. ಉತ್ಪನ್ನವಾಗಿರ್ತಕ್ಕಂಥ ಸರ್ವ ಪದಾರ್ಥಗಳಲ್ಲಿ ಅಂತ ಹೇಳಿ ಎಲ್ಲಿ ಜಲವರ್ತಿ ಅಂದ್ರೆ ಜಲದಲ್ಲಿ ಇರ್ತಕ್ಕಂಥ ಯಾನ್ ಇರ್ತದ, ಎಲ್ಲಿರ್ತದ? ಜಲದಲ್ಲಿ. ಆ ಜಲದಲ್ಲಿನೂ ಎರಡು ಪ್ರಕಾರ ಜಲ, ಎರಡು ಪ್ರಕಾರ. ಒಂದು ಪರಮಾಣ ರೂಪ ನಿತ್ಯದ, ಒಂದು ಜ್ವಳಕಾರಿ ರೂಪವಾಗಿರ್ತಕ್ಕಂಥ ಯಾವ ಉತ್ಪನ್ನವಾಗಿರ್ತಕ್ಕಂಥ ಪದಾರ್ಥ ಅಂದ್ರೆ ಜಲ ಅದಲ್ಲ, ಆ ಜಲದಲ್ಲಿ ಯಾನು ಪ್ರತಿಯೋಗಿಯಾಗಿರ್ತಕ್ಕಂಥ ಗಂಧ, ಆ ಗಂಧದ ಕಾಲಿಕ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ ಯಾನು ಅತ್ಯಂತ ಅಭಾವ ಇರುವುದಿಲ್ಲ. ಜಲದಲ್ಲಿ ಗಂಧದ ಅತ್ಯಂತಿಕ ಅಭಾವ ಪ್ರತಿಯೋಗಿತಾ ಅವಚ್ಛೇದಕ ಅತ್ಯಂತಿಕ ಗಂಧದ ಅತ್ಯಂತಿಕ ಅಭಾವ ಪ್ರತಿಯೋಗಿತಾ ಅವಚ್ಛೇದಕ ಇರುವುದಿಲ್ಲ. ಅಂದ್ರೆ ಏನ್ ಹೇಳಕತ್ತಾರ ಅವರು? ಜಲದಲ್ಲಿ ಗಂಧದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಇರುವುದಿಲ್ಲ ಅಂದ್ರ ಅಲ್ಲಿ ಜಲದಲ್ಲಿ ಗಂಧ ಇರ್ತದ. ಅತ್ಯಂತಿಕ ಅಭಾವ ಇರಂಗಿಲ್ಲ ಅಂದ್ರ ಅಲ್ಲಿ ಜಲದಲ್ಲಿ ಗಂಧ ಇಲ್ಲ ಅಂದ್ರ ಅಲ್ಲಿ ಗಂಧ ಇರ್ತದ ಅಂದಂಗ ಆಯ್ತು. ಇರ್ತದ ಎಲ್ಲಿ ಜಲದಲ್ಲಿ ಯಾನ್ ಇರ್ತದ, ಗಂಧ ಇರ್ತದ. ಆ ಗಂಧವೇ ಪ್ರತಿಯೊಂದು ಎಲ್ಲಿ ಅದ ಅಂದಳಗ ಅದು ಯಾವ ಸಂಯೋಗ ಸಂಬಂಧದಿಂದ ಅಥವಾ ಸಮವಾಯ ಸಂಬಂಧದಿಂದ ಆದೇನು ಅಂದ್ರೆ ಸಂಬಂಧ ಇಲ್ಲಿ ಅತ್ಯಂತಿಕ ಅಭಾವ ಇರುವುದೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಯಾವ ಸಂಬಂಧದಿಂದ ಇರ್ತದ ಅಂದ್ರೆ ಅಲ್ಲಿ ಕಾಲಿಕ ಸಂಬಂಧದಿಂದ ಯಾನು ಗಂಧ ಇರುತ್ತದೆ. ಅಂದ್ರೆ ಸಂಯೋಗ ಸಂಬಂಧದಿಂದನೂ ಇರಂಗಿಲ್ಲ, ಸಮವಾಯ ಸಂಬಂಧದಿಂದನೂ ಇರಂಗಿಲ್ಲ, ಮತ್ತು ಕಾಲಿಕ ಸಂಬಂಧದಿಂದ ಎಲ್ಲಿ ಜಲದಲ್ಲಿ ಗಂಧ ಇರುತ್ತದೆ. ಸಂಯೋಗ ಸಂಬಂಧಕ್ಕೂ ಮತ್ತು ಕಾಲಿಕ ಸಂಬಂಧಕ್ಕೂ ಏನು ವ್ಯತ್ಯಾಸ ಅನ್ನುವಂತ ಪ್ರಶ್ನೆ ಮೊನ್ನೆ ದಿವಸ ಯಾರು ನಮ್ಮ ಕೇಶನೂರ್ ಅಣ್ಣವರು ಮಾಡಿದರು. ಕಾಲಿಕ ಸಂಬಂಧಕ್ಕ ಮತ್ತು ಸಂಯೋಗ ಸಂಬಂಧಕ್ಕ ಸಂಯೋಗ ಅನ್ನೋದು ಕಾರ್ಯದ, ಕಾಲ ಅನ್ನೋದನು ಕಾಲ ಸಂಬಂಧ ಅನ್ನೋದನು ಕಾರ್ಯದ. ಆ ಸಂಯೋಗ ಸಂಬಂಧ ಅಪೇಕ್ಷೆ ಮಾಡ್ತದ ದ್ರವ್ಯಗಳು, ಎರಡು ದ್ರವ್ಯಗಳು ಅಪೇಕ್ಷೆ ಮಾಡ್ತದ. ಈ ಕಾಲಿಕ ಸಂಬಂಧ ಅಪೇಕ್ಷೆ ಕಾಲವನ್ನು ಅಪೇಕ್ಷೆ ಮಾಡ್ತದ. ಕಾಲದ ಅಪೇಕ್ಷದ ಕಾಲಿಕ ಸಂಬಂಧದಲ್ಲಿ, ದ್ರವ್ಯದ ಅಪೇಕ್ಷದ ಸಂಯೋಗ ಸಂಬಂಧದಲ್ಲಿ ಅದು ಮೂರ್ತವಾಗಿರ್ತಕ್ಕಂಥ ಯಾವ ಕಾರ್ಯ ದ್ರವ್ಯಗಳದ್ದೇ ಯಾನೋ ಅಪೇಕ್ಷೆ ಮಾಡ್ತದ್ರಿ, ಸಂಯೋಗ ಅಪೇಕ್ಷೆ ಮಾಡ್ತದ. ಆ ಸಂಯೋಗ 7ನೇ ಪ್ರಕಾಶದಲ್ಲಿ ವಿಸ್ತಾರವಾಗಿ ಕರ್ಮಜನ್ಯ ಅನ್ಯತ್ರ ಕರ್ಮಜನ್ಯ ಅನ್ನುವಂತ ವಿಶೇಷವಾಗಿ ಹೇಳ್ಕೊಂಡ್ ಬಂದರೆ, ಆ ಸಂಯೋಗಕ್ಕ ಏನ್ ಬೇಕ್ರಿ? ಎರಡು ದ್ರವ್ಯಗಳೇ ಏನದವ? ಕಾರಣದವ. ಯಾವ ಕಾರಣದವ ಅಂದ್ರೆ ಉಪಾದಾನ ಕಾರಣದವ. ಆ ಉಪಾದಾನ ಕಾರಣದಿಂದ ಜನ್ಯವಾಗಿರ್ತಕ್ಕಂಥ ಅಂತಲ್ಲಿ ಹೇಳ್ಕೊಂಡು ಬಂದಾರೆ. ಆ ದ್ರವ್ಯದ
ಸಂಯೋಗ ಸಂಬಂಧಕ್ಕಾಗಲಿ ಮತ್ತು ಕಾಲಿಕ ಸಂಬಂಧ ಏನಿಲ್ಲ. ಸಂಬಂಧಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದರೆ ಕಾಲಿಕ ಸಂಬಂಧ ಕಾಲವನ್ನ ಅಪೇಕ್ಷೆ ಮಾಡ್ತದ, ಸಂಯೋಗ ಸಂಬಂಧ ದ್ರವ್ಯವನ್ನ. ಶಾಂತು ಮರದ್ರ ಗೊತ್ತೈತಲ್ರಿ? ಓಂ ನಮ ಶಿವರಪ್ಪ. ಇಲ್ಲ, ಸಂಬಂಧ ಅಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿರೋರು. ಹ್ರಿಪ್ಪ. ಅದನ್ನ ಅಂದ್ರೆ ಕಾಲವೇ ಕಾರಣದ ಕಾಲಿಕ ಸಂಬಂಧಕ್ಕ. ಹೌದ್ರಿ. ಮತ್ತ ದ್ರವ್ಯಗಳೇ ಕಾರಣದವ ಎಲ್ಲಿ? ಸಂಯೋಗ ಸಂಬಂಧಕ್ಕೆ. ಎರಡ್ ಸಾಕಾರ ದ್ರವ್ಯ ಇದ್ದ ಸಂಯೋಗ ಸಂಬಂಧ ಆಗ್ತದ್ರಿ. ಆ ಸಂಯೋಗ ಆಗ್ತದ ಮತ್ತ ಅವು ಎರಡು ಇದ್ದೊಳಗೇನೆ ಅಲ್ಲಿ ಸಂಯೋಗ ಘಟಿಸ್ತದ. ಆದ್ದರಿಂದ ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಅದಕ್ಕೆ ಕಾರಣ ಭಿನ್ನದವ. ಸಂಬಂಧನೂ ಭಿನ್ನದ. ಇದು ಕಾಲಿಕ ಸಂಬಂಧ ಅದ, ಸಂಯೋಗ ಸಂಬಂಧ ಅದ. ಸಂಬಂಧನೂ ಭಿನ್ನದ. ಇಲ್ಲಿದ್ರು ಏನು ವ್ಯತ್ಯಾಸ ಅಂದ್ರೆ ಎರಡು ದ್ರವ್ಯಗಳಿದ್ದರನೇ ಸಂಯೋಗ ಆಗ್ತದೆ. ಹೌದ್ರಿ. ಅವು ಕಾರಣ ಇಲ್ಲ ಅಂದ್ರೆ ಕಾರ್ಯ ಸಂಯೋಗ ಅನ್ನೋದು ಆಗಂಗಿಲ್ಲ. ಆ ಸಂಯೋಗ ಸಂಬಂಧಕ್ಕ ಎರಡು ಕಾರಣಗಳ ಅಪೇಕ್ಷೆ ಅದ. ಕಾಲಿಕ ಸಂಬಂಧಕ್ಕ ಕೇವಲ ಕಾಲದ ಅಪೇಕ್ಷೆ ಅದ. ಆ ಕಾಲದಲ್ಲಿ ಅಪೇಕ್ಷೆ ಮಾಡ್ತದ ಕಾಲಿಕ ಸಂಬಂಧ. ಅದು ಎಲ್ಲಿ ಅದರದ್ದು ಹೆಂಗದ ಅಂದ್ರೆ ಈಗ ಹೇಳಕತ್ತಾರ, ಕಾರ್ಯವಾಗಿರ್ತಕ್ಕಂಥ ಜಲದಲ್ಲಿ ಅಥವಾ ದ್ವಣಕಾದಿ ರೂಪವಾಗಿರ್ತಕ್ಕಂಥ ಉತ್ಪನ್ನವಾಗಿರ್ತಕ್ಕಂಥ ಜಲದಲ್ಲಿ ಪ್ರತಿಯೋಗಿಯಾಗಿರ್ತಕ್ಕಂಥ ಗಂಧ ಹೆಂಗದ? ಕಾಲಿಕ ಸಂಬಂಧದಿಂದ ಇರ್ತದ. ಅಂದ್ರೆ ಅದು ಸಂಯೋಗ ಸಂಬಂಧದಿಂದ ಇರಂಗಿಲ್ಲ ಮತ್ತು ಸಮವಾಯ ಸಂಬಂಧದಿಂದ ಇರಂಗಿಲ್ಲ. ಎಲ್ಲಿ? ಜಲದಲ್ಲಿ. ಯಾವ ಜಲದಲ್ಲಿ? ಕಾರ್ಯರೂಪ ಜಲದಲ್ಲಿ ಉತ್ಪನ್ನವಾಗುದ್ದು ಉತ್ಪನ್ನ ಆಗ್ಲಾರ್ದು ಏನು ಜಲ ಮಾತ್ರ ಉತ್ಪನ್ನ ಆಗ್ಲಾರ್ದು ಇರ್ತದೇನಂದ್ರ ಅವರು ಯಾರು? ಆರಂಭಕವಾದಿಗಳಾಗಿರ್ತಕ್ಕಂಥ ನೈಯಾಯಿಕರು ಆ ಪರಮಾಣುವಾಗಿರ್ತಕ್ಕಂಥ ನಿತ್ಯ ಪರಮಾಣುವಿನಲ್ಲಿ ಯಾವಾಗ ಕ್ರಿಯಾಜನ್ಯ ಸಂಯೋಗ ಆಗಿ ಮುಂದೆ ಏನು ಉತ್ಪನ್ನ ಆಗ್ತದಲ್ಲ ಆ ದ್ವಣಕಾದಿಗಳಿಂದ ತೃಣಕಾದಿಗಳಿಂದ ಯಾವುದು ಉತ್ಪನ್ನ ಆಗ್ತದ? ಅದು ಪೃಥ್ವಿದೇ ಹಿಡ್ರಿ ಅಥವಾ ಜಲದ್ದೇ ಹಿಡ್ರಿ ಅಗ್ನಿದೇ ಹಿಡ್ರಿ, ಅದೆಲ್ಲ ಹೆಂಗದ? ಉತ್ಪನ್ನವಾಗಿರುವುದರಿಂದ ಅಂಥದ್ರಲ್ಲಿ ಯಾವುದು? ಇಲ್ಲಿ ಜಲ ಅನ್ನತಕ್ಕಂಥದ್ದು ಇದು ದ್ವಣಕಾದಿ. ಈ ಜಲದಲ್ಲಿ ಈಗ ನಮಗ ಹಂಗ ಗೊತ್ತಾಗಲ್ರಿ ಏನು ದ್ವಣಕೋ ತೃಣಕಾದ ನಮಗ್ ಗೊತ್ತಾಗಲ್ಲ. ಗ್ರಾಮ್ಯ ಭಾಷೆದಲ್ಲಿ ವ್ಯಾವಹಾರಿಕ ಉದಾಹರಣೆ ಕೊಟ್ಟು ಹೇಳ್ರಿ ಅಂದ್ರೆ, ಈಗ ಒಂದು ಬುಟ್ಟ್ಯಾಗರೆ ಆಗ್ಲಿ ಒಂದು ಕೊಡದಾಗರೆ ಆಗ್ಲಿ ಎಲ್ಲರೇ ಒಂದು ಚರಿಗೆ ಒಳಗ ನೀರ ಬ್ಯಾಸಗಿದಿಂದಾಗ ತುಂಬಿ ಇಟ್ಟೇವಂದ್ರ ಅಲ್ಲಿ ನೀರ್ ಇರ್ತದಲ್ರಿ. ಅದು ನೀರ ಹೌದಾ ಅಲ್ಲೋ? ನೀರ ಒಂದು ತಿಂಗಳ ಮ್ಯಾಲ ಕಬ್ಬಣ ಕೊಡದಾಗ ಅಥವಾ ಕಬ್ಬಣ ಚರಿಗೆ ಒಳಗ ಕಬ್ಬಣ ಬುಟ್ಟ್ಯಾಗ ಎಲ್ಲರ ಬಿಸಿಲಾಗಿ ಇಟ್ಟಿದಿರಿ ಅಂದ್ರ ಮತ್ತೊಂದ್ ತಿಂಗಳ ಮ್ಯಾಗ ಬಿಟ್ಟು ಹೋಗಿ ನೀವು ಅಲ್ಲಿ ಬಿಸಿಲಾಗಿ ಇಟ್ಟ ನೀರ ನೋಡಿದ್ರೆ ಇರ್ತದವನ್ ಇರಂಗಿಲ್ರಿ. ಅಲ್ಲಿ ಇರಂಗಿಲ್ಲ ಅಂದ್ರ ಆ ನೀರ್ ಏನೈತ್ರಿ? ಅದು ಅಂದ್ರೆ ಕಾರ್ಯರೂಪವಾಗಿರ್ತಕ್ಕಂಥ ನೀರ ಇಲ್ಲ ಅಂದ್ರು ಕಾರಣ ರೂಪದಲ್ಲಿ ಅದು ನೀರ. ಈ ಸಮುದ್ರದ ನೀರವನ್ನೇ ಸೂರ್ಯನ ಪ್ರಕರಣ ಕಿರಣಗಳಿಂದ ಹೀರಿ ಏನು ಮೇಘವನ್ನಾಗಿ ಮಾಡ್ತದಲ್ಲ, ಅದೇನದ್ರದು? ಆವಿ ರೂಪದಿಂದ ಏನ ಜಗ್ತದಲ್ಲ, ಅಲ್ಲಿ ನೀರು ಇರ್ತದೋ ಇಲ್ಲೋ? ಅದು ನೀರ ಇಲ್ಲೋ ಏನ ಅಲ್ಲೋ? ನೀರೇ ಹೌದು. ಕರೆ ಅದು ಕುಡ್ಲಿಕ್ಕೆ ಬರ್ತದೇನು? ಕಾಣಿಸ್ತದೇನು? ಇಲ್ಲ. ಅದು ಎಲ್ಲ ಯಾವ ಸೂರ್ಯನ ಪ್ರಕಾಶ ಕಿರಣಗಳಿಂದ ಅದು ಹೀರ್ಕೊಂಡು ತನ್ನಲ್ಲಿ ಸಂಗ್ರಹ ಮಾಡ್ಕೊಂಡು ಇಟ್ಟಿರ್ತದ. ಯಾವಾಗ ಅದಕ್ಕೆ ತಂಪ ಅನ್ನೋದು ನಿಮಿತ್ತಿ ತಗಲ್ತು ಅಂದಳಗ ಅದ ಏನಾಗ್ತದ? ಮೇಘ ಆಗಿ
ಘನರೂಪವಾಗಿ ಅಂದ್ರ ಜಲರೂಪವಾಗಿ ಮಳೆಯನ್ನು ಸುರಿತದ. ಅದು ಇಲ್ಲೇನು ಅದಕ್ಕೆ ಮೊದಲಲ್ಲಿ ಇರುತ್ತದ. ಹಂಗ ಇದು ಉತ್ಪನ್ನವಾಗಿರ್ತಕ್ಕಂಥ ಅಂದ್ರೆ ಅವು ಅಲ್ಲಿ ನಿತ್ಯವಾಗಿರ್ತಕ್ಕಂಥ ದ್ವಣಕಾದಿಗಳಕ್ಕಿಂತಲೂ ಸೂಕ್ಷ್ಮವಾಗಿ ಜಲ ಇರ್ತದ. ಮತ್ತು ಇದು ಯಾವ ನಿಮಿತ್ತದಿಂದ ಆ ದ್ವಣಕಾದಿಗಳ ಇದು ದ್ವಣಕಾದಿಗಳ ಸಂಯೋಗ ಆಗಿ ಮುಂದಾದೇನು ಘನಿರೂಪ ಅಥವಾ ಜಲರೂಪ, ಇದು ಕಾರ್ಯರೂಪ ಜಲ. ಇದರಲ್ಲಿ ಯಾನು ಗಂಧ ಈ ಪ್ರತಿಯೋಗಿ ಆಗಿರ್ತಕ್ಕಂಥ ಗಂಧದ್ದು ಎಲ್ಲಿ ಜಲದಲ್ಲಿ ಕಾಲಿಕ ಸಂಬಂಧ ಇರುತ್ತದೆ ಅಂತ ಸಿದ್ಧ ಮಾಡಿದರು. ಹೆಂಗ ಇರ್ತದ ಎಲ್ಲಿ ಇರ್ತದ ಅಂದ್ರೆ ಸಾಮಾನ್ಯವಾಗಿ ಉದಾಹರಣೆ ಕೊಡ್ತಾರ ಅವರು. ನೀರ ಎಲ್ಲರೆ ನಿತ್ತು ಅಂದ್ರ ಅಲ್ಲಿ ವಾಸನೆ ಬರ್ತದ ಇಲ್ರಿ? ನೀರು ವಾಸ ಹೊಡಿತದ ಇಲ್ಲೋ? ನೀರು ವಾಸನೆ ಹೊಡಿತದ ಅಂದ್ರ ಅಲ್ಲಿ ಗಂಧ, ವಾಸನೆ ಅಂದ್ರೆ ಗಂಧ ಅಲ್ಲಿ ಅದೋ ಇಲ್ಲ ಆ ನೀರಿನಲ್ಲಿ ಅದ. ಆದ್ದರಿಂದ ಕಾರ್ಯವಾಗಿರ್ತಕ್ಕಂಥ ಜಲದಲ್ಲಿ ಗಂಧ ಇರುವುದರಿಂದ ಅದಕ್ಕೆ ಏನಂತಾರಿ, ಅದು ಹೆಂಗಿರ್ತದ್ರಿ ಆ ಗಂಧ ನೀರಿನಲ್ಲಿ? ಹೆಂಗಿರ್ತದಂದ್ರ ಸಂಯೋಗ ಸಂಬಂಧದಿಂದ ಅದೇನು ಒಳ್ಳೆ ಆ ಜಲದಲ್ಲಿ ಆ ಗಂಧ ಪೃಥ್ವಿಯಲ್ಲಿ ಇದ್ದಂಗ ಸಮವಾಯ ಸಂಬಂಧದಿಂದ ಅದೇನು ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತ ಹೇಳ್ರಲ್ಲ ಅಂದ್ರ ಯಾಕಂದ್ರೆ ನೀರ್ನ ಆರ್ಲಗತ್ತದ. ನೀರ್ ಬಳಸ್ರಿ ಅಂತಾರ, ನೀರು ಸ್ವಚ್ಛ ಮಾಡ್ರಿ, ಹರಿವೇನ್ ನೀರ 2 ದಿನ ಆಯ್ತಂದ್ರೆ ಏನಾಗ್ತದ? ವಾಸ ಬರ್ತದಿಲ್ಲ? ವಾಸ ಅಂದ್ರೆ ಗಂಧ. ಮತ್ತೆ ಈ ಗಂಧ ಆ ಜಲದಲ್ಲಿ ಇರ್ತದ ಅಂದ್ರೆ ಅದು ಹೆಂಗ ಇರ್ತಂದ್ರ ಈ ಗಂಧದ್ದು ಆ ಜಲದಲ್ಲಿ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅಂದ್ರೆ ಭಾವ ಅದ, ಅತ್ಯಂತಿಕ ಅಭಾವ ಇಲ್ಲ. ಆ ಗಂಧದ್ದು ಭಾವ ಅದ ಅಂದ್ರೆ ಇರುವಿಕೆ ಅದ. ಆದಂದ್ರೆ ಯಾವ ಸಂಬಂಧದಿಂದ ಅಂತ ಕೇಳಿದ್ರೆ ಕಾಲಿಕ ಸಂಬಂಧದಿಂದ ಇರುತ್ತದೆ. ಜಲವರ್ತಿಯಾದ ಗಂಧ ಹೇಳ್ರಪ್ಪ. ಓಂ ನಮಃ ಶಿವಾಯಪ್ಪ ರೀ. ಇಲ್ಲಿ ನೋಡ್ರಿ ಓದ್ತೀನ್ರಿ. ದ್ವಿತೀಯ ಅಭಾವಕ प्रतियोगिता अवच्छेदक समवाय संबंध से है और कालिक संबंध से एक एक जल में सारे पदार्थ रहे हैं। याते द्रोणकालिक रूप जल में गंध होने ते जलवृत्ति गंध अभाव का प्रतियोगिता अवच्छेदक कालिक संबंध नहीं और नित्य पदार्थ में कालिक संबंध से कोई पदार्थ रहे नहीं। याते परमाणु रूप जल में गंध का कालिक संबंध अवचिन्न अत्यंत अभाव भी है तंदरी किले हंग्री। ಓ ಶಾಂತು ಮಹಾರಾಜ್ರ, ಅದು ಆಯ್ತು. ಹಾರಿಪ್ಪ, ಇಲ್ಲಿ ನಮ್ಮಲ್ಲಿ ಜನ್ಯ ಅಂತದ, ನಿಮ್ಮಲ್ಲಿ ಜಲ ಅಂತ ಬಂತ ಆ ಸ್ಥಾನದಲ್ಲಿ. जन्य में तंदिनरी ಜನ್ಯನೇ ಅಲ್ರಿ? एक एक जन्य में सारे पदार्थ रहे हैं। याते रूप जल में गंध होने ते जलवृत्ति गंध अभाव का प्रतियोगिता अवच्छेदक कालिक संबंध नहीं और नित्य पदार्थ में कालिक संबंध से कोई पदार्थ रहे नहीं। याते परमाणु रूप जल में गंध का कालिक संबंध अवचिन्न अत्यंत अभाव ही है ततारी। ಇದು ಹ್ಯಾಂಗ ಹತ್ತಲಾಗ್ಯದ ಇಲ್ಲಿ ಜರ ತಿಳಿಸಿ ಹೇಳ್ರಪ್ಪ. ನೋಡ್ರಿ, ಜಲದಲ್ಲಿ ಗಂಧ ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂತ ಶಬ್ದ ಬಂದ. ಇಲ್ಲಿ ಶಬ್ದ ನ್ಯಾಯ ಭಾಷೆ ಇದು. ಹೌದ್ರಿ, ಯಾಕಂದ್ರ ಅತ್ಯಂತಿಕ ಅಭಾವ ಇರುವುದಿಲ್ಲ. ಇಲ್ಲೇ ತೋರಿ ಒಂದ್ ಜರ ಲಕ್ಷ್ಯ ಕೊಟ್ಟು ಕೇಳ್ರಿ. ಹಾರಿಪ್ಪ, ಗಂಧ ಜಲದಲ್ಲಿ ಗಂಧದ್ದು ಜಲದಲ್ಲಿ ಅತ್ಯಂತಿಕ ಅಭಾವ ಇರುವುದಿಲ್ಲ. ಪ್ರತಿಯೋಗಿಯಾಗಿರ್ತಕ್ಕಂತ ಗಂಧದ ಪ್ರತಿಯೋಗಿತಾ ಅವಚ್ಛೇದಕ ಕಾಲಿಕ ಏನ್ ಕಾಲಿಕ ಅದಲ್ಲ, ಅದರದು ಏನದ
ಅತ್ಯಂತಿಕ ಭಾವ ಇರುವುದಿಲ್ಲ. ಅತ್ಯಂತಿಕ ಭಾವ ಇರುವುದಿಲ್ಲ ಅಂದ್ರೆ ಭಾವ ಇರ್ತದ ಅಂದಂಗೈತಿ, ಕಾಲಿಗೆ ಸಂಬಂಧ ಇರ್ತದ ಅಂದಂಗೈತಿ ಅಲ್ಲಿ. ಹಾ ರೀ ಇಲ್ಲ ಅಂದಳ ಯಾನು ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದಳಗ, ಅತ್ಯಂತಿಕ ಅಭಾವ ಇಲ್ಲ ಅಂದಳಗ ಮತ್ತೊಂದು ಸಂಬಂಧದಿಂದ ಅಲ್ಲಿ ಕಾಲಿಕ ಇರ್ತದ ಇರ್ತದ. ಇರ್ತದ. ಆದ್ರೆ ಇರ್ತದೇನು ಅಂತ ಕೇಳಿದ್ರ, ಇರ್ತದೇನು ಅಂತ ಕೇಳಿದ್ರೆ ಇರ್ತದ. ಎಲ್ಲಿ ಇರ್ತದ ಎಲ್ಲಿ ಇರಂಗಿಲ್ಲ. ಆ ಕಾರ್ಯರೂಪವಾಗಿರ್ತಕ್ಕಂತ ಯಾವ ಸರ್ವ ಪದಾರ್ಥಗಳಲ್ಲಿ ಕಾಲಿಕ ಸಂಬಂಧದಿಂದ ಗಂಧ ಪ್ರತಿಯೋಗಿತಾವಚ್ಛೇದಕ ಕಾಲಿಕ ಸಂಬಂಧ ಇರ್ತದ. ಅದರ ನಿತ್ಯ ಜಲಾದಿಗಳಲ್ಲಿ ಯಾನು ಅನುರೂಪವಾಗಿರ್ತಕ್ಕಂತ ನಿತ್ಯ ಯಾವ ಜಲ ಅದವಲ್ಲ ಅದರಲ್ಲಿ ಯಾವ ಗಂಧ ಅಟ್ಟೆ ಬ್ಯಾಡೋ ಬಾಬಾ, ಸರ್ವ ಪದಾರ್ಥಗಳನ್ನು ಅತ್ಯಂತಿಕ ಭಾವ ಇರುತ್ತದೆ. ಸರ್ವ ಪದಾರ್ಥಗಳು ಅತ್ಯಂತಿಕ ಭಾವ ಜಲವರ್ತಿಯಾಗಿರ್ತಕ್ಕಂತ ಅದರಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸರ್ವ ಪದಾರ್ಥಗಳ ಅತ್ಯಂತ ಭಾವ ಇರುತ್ತದೆ ಅಂದ್ರಲ್ರಿ. ಹಾ ರೀ ಮತ್ತ ನಿತ್ಯ ಅತ್ಯಂತಿಕ ಅಭಾವನು ಹಾ ರೀ ಬರು ಹೇಳ್ರಿ. ನಿಮ್ಗೆ ಏನ್ ತಡ್ಸ್ಯದ ಅದು ಹೇಳ್ರಿ. नित्य पदार्थ में कालिक संबंध से कोई पदार्थ रहे नहीं, याते परमाणु रूप जल में गंध का कालिक संबंध अवचिन्न अत्यंतिक अभाव है. ನಿಮಗೆ ಯಾನು ತಿಳಿಲಿಲ್ಲ ಅದು ನನಗೆ ಹೇಳಿದ್ರಿ ಅಂದ್ರೆ ನಾನ್ ನಿಮ್ಗೆ ಬರ್ಬರಿ ಅಂತ ತಿಳಿಸ್ಕೊಡ್ತೇನೆ. ಅಂದ್ರ ನೀವು ಅದು ಜಲದಲ್ಲಿ ಗಂಧ ಗುಣ ಇರುತ್ತದೆ ಅಂತ ನೀವು ಅಲ್ಲಕತ್ತೀರಿ. ಯಾ ಸಂಬಂಧದಿಂದ ಇರ್ತದ? ಕಾಲಿಕ ಸಂಬಂಧದಿಂದ ಇರ್ತದ ಅಲ್ಲಕತ್ತೀರಿ. ಬರೋಬರ ಅದು ದ್ರವ್ಯ ರೂಪದಿಂದ ಇರುತ್ತದ, ಮತ್ತಿದ್ರ ಕಾರ್ಯರೂಪ ಕಾರಣ ರೂಪ ಹೇಳ್ಕತ್ತೀರಿ. ಕಲ್ಲಿ ಜರ ಹಂಗ ತಿಂಗ್ರಿ ತಟ್ಟಿಸ್ತಾನ. ಈಗ ಗಂಧ ಕಾಲಿಕ ಸಂಬಂಧದಿಂದ ಇರ್ತದ ಅಂತ ಹೇಳ್ತೀರಿ, ಒಮ್ಮೆ ಇರಂಗಿಲ್ಲ ಅಂತ ಹೇಳ್ತೀರಿ. ಅನ್ ಇರ್ತದೋ ಇಲ್ಲ ಅನ್ನೋದು ಹಿಂಗ ಶಂಕ ಅದು. ಹಾ ರೀ ಇರ್ತದ ಇಲ್ಲ ಅನ್ನೋದೇ ಶಂಕ ಅದ್ರಿ. ಏನ್ ಇರ್ತದ ತೀರೋ ಇಲ್ಲ ತೀರೋ ಇದೇ ನಿಮ್ ಶಂಕ. ಹಾ ರೀ ಒಮ್ಮ ಆದಂತರ ಹೇಳ್ರಿ, ಅಥವಾ ಕಾಲಿಕ ಸಂಬಂಧದಿಂದ ಗಂಧ ಜಲದಲ್ಲಿ ಆದಂತರ ಹೇಳ್ರಿ, ಒಮ್ಮ ಇಲ್ಲ ಅಂತಾರ ಹೇಳ್ರಿ. ಇಟ್ಟಿಯಲ್ಲಿ ನಿಮ್ ಶಂಕ ಇಟ್ಟೇರಿ ಹೇಳ್ತೀರೇನು? ಇಲ್ಲಿ ಕೈ ಮಾಡ್ಲಕತ್ತಾರಿ. ಅಲ್ಲೇ ಯಾ ಸಂಬಂಧದಿಂದ ಇರುವುದಿಲ್ಲ ಇಟ್ಟು ಹೇಳಿದ್ರ ಕೆಲಸ. ಸಂಬಂಧ ಕಾಲಿಕನೇ ರೀ. ಈಗ ಹೊಂಟುದ ವಿಷಯ ಕಾಲಿಕ ಸಂಬಂಧ. ಆ ಕಾಲಿಕ ಸಂಬಂಧದಿಂದ ಎಲ್ಲಿ ಕಾರ್ಯವಾಗಿರ್ತಕ್ಕಂತ ಅಂದ್ರ ದ್ವಣಕಾದಿದಿಂದ ಉತ್ಪತ್ತಿ ಆಗಿರ್ತಕ್ಕಂತ ಯಾವ ದ್ರವ್ಯಗಳದವಲ್ಲ ಅವು ಉತ್ಪನ್ನವಾಗಿರುವುದರಿಂದ ಆ ದ್ರವ್ಯಗಳಲ್ಲಿ ಅವು ಯಾವ ದ್ರವ್ಯ ಅಂದ್ರ ಅಗ್ನಿನೂ ದ್ರವ್ಯ ಅದ. ಉತ್ಪನ್ನವಾಗಿರ್ತಕ್ಕಂತ ಈ ಸ್ಥೂಲ ಅಗ್ನಿ ಇದನ್ನು ದ್ರವ್ಯನೇ ಅದ. ಇದು ಉತ್ಪನ್ನ ಆಗುದೇ ಅದ. ಯಾಕೆ ಉತ್ಪನ್ನ ಆಗತ್ತೀರಿ ಅಂದ್ರ ಅಗ್ನಿ ಮತ್ತದು ನಾಶ ಆಗ್ತದ. ಮತ್ತ ಈ ಜಲನು ಉತ್ಪನ್ನ ಆಗುತ್ತದೆ. ಯಾಕೆ ಹೇಳದ? ಈಗ ಕಬ್ಬಣ ಬುಟ್ಟ್ಯಾಗಲಿ ಅಲ್ಲೆಲ್ಲ ಇಟ್ಟಿರ್ತಕ್ಕಂತ ಇದು ಜಲ ಇರ್ತದೇನು? ನಿತ್ಯದೇನಿದು? ಅನಿತ್ಯದ್ರಿ. ಕಾರ್ಯರೂಪ ದ್ರವ್ಯ. ಈ ಕಾರ್ಯರೂಪ ದ್ರವ್ಯದಲ್ಲಿ ಈ ಉತ್ಪನ್ನವಾಗಿರ್ತಕ್ಕಂತ ಕಾರ್ಯರೂಪ ದ್ರವ್ಯ ಅಂದ್ರೆ ಜಲದಲ್ಲಿ ಈ ಯಾವ ಗಂಧದಲ್ಲ, ಈ ಗಂಧದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅತ್ಯಂತಿಕ ಅಭಾವ ಇರುವುದಿಲ್ಲ ಇಲ್ಲಿ. ಅಂದ್ರ ಕಾಲಿಕ ಸಂಬಂಧದಿಂದ ಅಲ್ಲಿ ಇರ್ತದ ಅಂದಂಗ ಇಟ್ಟೆ. ಅಲ್ಲಿ ಅತ್ಯಂತಿಕ ಗಂಧದ ಅತ್ಯಂತಿಕ ಅಭಾವ ಇಲ್ಲ. ಅತ್ಯಂತಿಕ ಅಭಾವ ಇಲ್ಲ ಅಂದ್ರೆ ಅಲ್ಲಿ ಭಾವ ಅಂದಂಗ ಐತಲ್ಲ ಅಲ್ಲಿ. ಕಾಲಿಕ ಸಂಬಂಧದಿಂದ ಇರ್ತದ ಅಂದಂಗ ಐತ್ರಿ. ಭಾವದ ಅಂದ್ರ ಅಭಾವ ಇಲ್ಲ ಅಂದ್ರ ಭಾವದ ಅದ ಅಂದಂಗಾಯ್ತು. ಇಲ್ಲ ಅನ್ನೋದು ಇಲ್ಲ ಅಂದ ಇಲ್ಲ ಅಂದಳಗ ಇಲ್ಲ ಅನ್ನೋದು ಇಲ್ಲ ಅಂದಳಗ ಅಂದಂಗಾಯ್ತು. ಯಾನು ಗಂಧ ಅಲ್ಲಿ ಗಂಧದು ಅಲ್ಲಿ ಅತ್ಯಂತಿಕ ಅಭಾವ ಇಲ್ಲ ಅಂದಳಗ ಅಲ್ಲಿ ಗಂಧ ಆದಂದಂಗಾಯ್ತು.
ಅತ್ಯಂತಿಕ ಅಭಾವ ಅಂದ್ರೆ ಒಟ್ಟ ಇರಬಾರ್ದ್ರಿ, ಅದಕ್ಕೆ ಅತ್ಯಂತಿಕ ಅಭಾವ ತರ. ಹ್ಮ್ ಮತ್ತ ಅತ್ಯಂತಿಕ ಅಭಾವ ಇರುವುದಿಲ್ಲ ಇಲ್ಲಿ. ಅತ್ಯಂತಿಕ ಅಭಾವ ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದಕ ಇರುವುದಿಲ್ಲ ಅಂದ್ರೆ ಅದ್ರ ರೀ ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದಾಕರ ಮತ್ತ ಅಲ್ಲಿ ಭಾವ ಐತ್, ಅಭಾವ ಐತಲ್ಲ, ಇರುವುದಿಲ್ಲ ಅಂದ್ರ ಅಭಾವ ಐತ್ರಿ. ಯಾವ ಅಭಾವ್ರಿ ಅದು? ಅತ್ಯಂತಿಕ ಅಭಾವ ಯಾವ್ದ್ರದು? ಅದು ಆ ಗಂಧದ್ರಿ. ಗಂಧದ್ದು. ಅತ್ಯಂತಿಕ ಅಭಾವ ಇರುತ್ತದೆ ಅಲ್ಗತಾರೋ ಇರುವುದಿಲ್ಲ ಅಲ್ಗತಾರೆ. ನೋಡ್ರಿ ಓದ್ತಿ ನೋಡ್ರಿ ಮತ್ತಮ್ಮ ದೃಢಕಾರಿ ಅಲ್ಲಿ ಓದ್ಬೇಕು ಗಲಾಟೆ. ಮತ್ತೆ. ಶಾಂತಮಾರದ್ರ ನಿಮ್ಗೆ ಇಲ್ಲೇ ತೊಡಕಿ ಅದ, ನಾ ಇಲ್ಲೇ ತಿಳಿಸ್ತೀನಿ ನಿನಗ. ಹಾ ರೀ. ಅತ್ಯಂತಿಕ ಅಭಾವ ಇರಂಗಿಲ್ಲ ತರೋನ್ ಇರುತ್ತದೆ ಅಲ್ಗತಾರ. ಇರಂಗಿಲ್ಲದ್ಲಗತ್ತಾರ್ರಿ. ಒಮ್ಮೆ ಇರಂಗಿಲ್ಲ ಅಂದಾರ, ಒಮ್ಮೆ ಆದಂದಾರ. ಹಾ ಇರಂಗಿಲ್ಲ ಅಂದಳಗ, ಅತ್ಯಂತಿಕ ಅಭಾವ ಇರಂಗಿಲ್ಲ ಅಂದಳಗ ಅಲ್ಲಿ ಒಂದ್ ವೇಳೆ ಆ ಪ್ರತಿಯೋಗಿ ಆ ಜಲದಲ್ಲಿ ಇತ್ತಂದ್ರೆ ಅತ್ಯಂತಿಕ ಅಭಾವ ಇರ್ತದೇನು? ಪ್ರತಿಯೋಗಿತಾ ಇತ್ತಪ್ಪ ಅಂದ್ರ ಅಲ್ಲಿ ಇರುದಿಲ್ರಿ. ಆ ಅನುಯೋಗಿ ಆಗಿರ್ತಕ್ಕಂಥ ಜಲದಲ್ಲಿ ಪ್ರತಿಯೋಗಿ ಆಗಿರ್ತಕ್ಕಂಥ ಗಂಧ ಒಂದ್ ವೇಳೆ ಅಲ್ಲಿ ಇತ್ತು ಅಂದ್ರ ಆ ಗಂಧದ್ದು ಅಲ್ಲಿ ಅತ್ಯಂತಿಕ ಅಭಾವ ಇರ್ತದೇನು? ಇರುದಿಲ್ರಿ. ಮತ್ತೆ ಇರಂಗಿಲ್ಲ ಅಂತ ಹೇಳಕತ್ತಾರಲ್ಲ ಅವರು. ಅತ್ಯಂತಿಕ ಅಭಾವ ಇರುವುದಿಲ್ಲ. ಇರಂಗಿಲ್ಲ ತರ ಅಂದ್ರೊಳಕ ಅಲ್ಲಿ ಗಂಧ ಆ ಜಲದಲ್ಲಿ ಅದ ಅದ ಅಂದ್ರೆ ಯಾವ ಸಂಬಂಧದಿಂದ ಅದ ಅಂದ್ರೆ ಸಂಯೋಗ ಸಂಬಂಧದಿಂದ ಅದೇನು? ಇಲ್ರಿ. ಸಂಯೋಗ ಸಂಬಂಧದಿಂದ ಅಲ್ಲ, ಯಾಕಂದ್ರೆ ಅದು ಮೂರ್ತ ದ್ರವ್ಯ ಅಲ್ಲ. ಹ್ಮ್ ಅಥವಾ ಇನ್ಯಾವುದು ಸಮವಾಯ ಸಂಬಂಧ ಹೇಳ್ರಿ ಅಂದ್ರ ಸಮವಾಯ ಸಂಬಂಧದಿಂದ ಅದು ಆ ಜಲ ಆ ಗಂಧಕ್ಕ ಏನು ಉಪಾದಾನ ಸಮವಾಯ ಸಂಬಂಧ ಕಾರಣವೇನು? ಇಲ್ರಿ, ಸಮವಾಯ ಸಂಬಂಧದಿಂದ ಇಲ್ಲ. ಮತ್ತ ಅವು ಎರಡು ಸಂಬಂಧದಲ್ಲಿ ಸಂಭವಿಸಲಿಲ್ಲ, ಮತ್ತರೆ ಗಂಧರೇ ಅಲ್ಲಿ ಆದಂತ ಅತ್ಯಂತಿಕ ಅಭಾವ ಇಲ್ಲ ಅಂದ್ರೆ ಅದ್ರ ಭಾವ ಆದಂದಂಗ ಐತ, ಅಲ್ಲಿ ಆದಂದಂಗ ಐತಲ್ಲ. ಹ್ಮ್ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅತ್ಯಂತಿಕ ಅಭಾವ ಇರಂಗಿಲ್ರಿ, ಆದ್ರ ಗಂಧ ಇರ್ತದ. ಗಂಧದ್ದು ಅತ್ಯಂತಿಕ ಅಭಾವ ಇಲ್ಲ. ಹ್ಮ್ ಒಂದು ಗಂಧಿ ಅದು ವಾಸನೆಗಿಲ್ಲ ಅನ್ನಂಗಿಲ್ಲ, ಅದ್ರ ವಾಸನೆ ಆದಂಗ. ನೋಡ್ರಿ ನೋಡ್ರಿ ಅನ್ನತ್ತಾರ ಬರದ್ರು. ಗೊತ್ತಾರ್ರಿ. ಎಂದೆಂದು ಅದು ಗಂಧ ಎಂದು ಇಲ್ಲ ಅನ್ನಪಲೆ ಇಲ್ಲ, ಅದು ಇರ್ತದ ಮುತ್ಯನು. ಅತ್ಯಂತಿಕ ಅಭಾವ ಹ ಎಂದಿದಾರ ಅಂದ್ರೆ ಮತ್ತೆ ಅಲ್ಲಿ ಗಂಧ ಇಲ್ಲ ಅಂದಂಗ ಆಯ್ತಿತ್ತು. ಇರುತ್ತದೆ, ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದ್ರ ಅಲ್ಲಿ ಭಾವ ಇರ್ತದ. ಅತ್ಯಂತಿಕ ಅಭಾವ ಇರ್ತಿತ್ತದು ಯಾವಾಗ? ಅಲ್ಲಿ ಗಂಧ ಹೊಟ್ಟೆ ಇದ್ದಿದ್ದಿಲ್ಲ ಅಂದ್ರ. ಎಲ್ಲಿ ಅಂದ್ರೆ ಅವ್ಯವರಿಗೆ ಯಾವುದೋ ಅಧಿಕರಣ ಜಲನೇ ಅದ, ಒಂದು ಕಾರ್ಯರೂಪ ಜಲ ಅದ. ಜಲದಲ್ಲಿ ಹಾ ರೀ, ಜಲದಾಗೆ ಜಲದಲ್ಲಿ ಅನುಯೋಗಿ ಜಲನೇ ಅದ. ಒಂದು ಕಾರ್ಯರೂಪ ಜಲದಲ್ಲಿ ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದ್ರೆ ಅಲ್ಲಿ ಗಂಧ ಇರ್ತದ ಅಂದಂಗಾಯ್ತು. ಇರ್ತದ ಅಂದ್ರೆ ಯಾವ ಸಂಬಂಧದಿಂದ ಇರ್ತದ? ಈಗ ಸಂಬಂಧ ಹೇಳಕತ್ತಿರಲ್ಲ ಅಂದ್ರ ಅಲ್ಲಿ ಕಾಲಿಕ ಸಂಬಂಧದಿಂದ ಇರ್ತದ. ಕಾಲಿಕ ಸಂಬಂಧ. ಹಾ ಈಗ ನೋಡ್ರಿ ಅದು ಒಟ್ಟ ಓಂ ನಮಃ ಶಿವಾಯ. ಹಾ ಹೇಳ್ರಿ. ಅಂದ್ರೆ ಈಗ ಒಟ್ಟು ಜಲದಲ್ಲಿ ಎರಡು ಭಾಗ ಮಾಡವ್ರಿಗೆ ಹೇಳ್ರಲ್ಲ ನೀವು. ಅಂದ್ರೆ ಜಲದಲ್ಲಿ ಒಟ್ಟು ಎರಡು ಭಾಗ. ಬರಬರಲ್ಲ, ಜಲದಲ್ಲಿ ಎರಡು ಭಾಗ, ಒಂದು ನಿತ್ಯ ಜಲ, ಒಂದು ಅನಿತ್ಯ ಜಲ. ಈಗ ಅದ್ರ ಜಂಬಲ್ ಅಲ್ಲಿ ತಿಳ್ತವ್ರಿ, ಒಮ್ಮೆ ಆದತರ ಒಮ್ಮೆ ಇಲ್ಲತ್ತಾರ ಅಂದ್ರಕ ಅದು ಜಂಬಲ್ ತಿಳ್ತಲ್ಲಿ. ಬರಬರಲ್ಲ ಹಾ ರೀ. ದುಡುಕಾಲಿ ಜಲದಲ್ಲಿ ಗಂಧ ಇರುತ್ತದೆ ಅಂತ ಹೇಳ್ತಾರ್ರಿ. ಹಾ, ಯಾಕಂದ್ರೆ ನಾವು ಅಡವ್ಯಾಗ ನೀರ್ ತುಂಬಿ ಇಟ್ಟಿದ್ದೇವೆ ಅಂದ್ರೆ 8 ದಿನ ಬಿಟ್ಟು ನೋಡ್ಲಿಕ್ ಹೋದ್ರ ಅಲ್ಲಿ ಏನ್ ಇರ್ತದ್ರಿ? ವಾಸ ಇರ್ತದ. ಹಾ ರೀ. ಮತ್ತ ವಾಸ ಇರ್ತದ ಅಂದ್ರ ಯಾಕಂದ್ರೆ ಬಂದು ಹಿಂಗ್ ಸಂಯೋಗ ಆಗ್ಯದೇನು? ಒಳ್ಳೆ ಬೇಡ ನಿತ್ಯ ಆದ್ರ ಸಮವಾಯ ಸಂಬಂಧರೇ ಆದೇನು? ಇಲ್ರಿ. ಇಲ್ಲ. ಮತ್ತ ಅಲ್ಲಿ ಇಲ್ಲೇನು ಒಟ್ಟ ಅರಿವೆ ನೀರಾಗ ನಾತ್ ಅನ್ನೋದು ಈ ಹೊಟ್ಟೆ ಇಲ್ಲೇನು ಅದ. ಆ ಗಂಧದ್ದು ಹೊಟ್ಟೆ ಇಲ್ಲ ಅಂದ್ರೆ ಅತ್ಯಂತಿಕ ಅಭಾವ ಇರ್ತಿತ್ತು. ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದ್ರ ಅಭಾವ ಅದ್ರ ಭಾವ ಇರ್ತದಂತ. ಈಗ ಒಟ್ಟು ನೀವು ಅವು ಈಗ ಪದಾರ್ಥಗಳು ಏನ್ ಹೇಳ್ತಿರ್ಲ ಅವು ಹೇಳ ಮುಂದ ಅವ್ರದ್ದು ಈಗ ಅದು ಲೆಕ್ಕ ನೀವು ನ್ಯಾಯದಾಗ ಅದು ಈಗ ಜಲದಲ್ಲಿ ಏನದ ಈಗ ಪರಮಾಣು ರೂಪದಿಂದ ಅಲ್ಲಿ ಅತ್ಯಂತ ಅಪಾವ ಇರ್ತದ.
ಹಾ ಇಟ್ಟೆ ಹ್ಮ್, ನೋಡ್ರಿ. ಹ್ಮ್. ನಿತ್ಯ ಜಲದಲ್ಲಿ ಪರಮಾಣ ರೂಪದಿಂದ ಏನು ನಿತ್ಯ ಜಲದ ಅದರಲ್ಲಿ ಗಂಧದ್ದು ಗಂಧದಷ್ಟೇ ಅಲ್ಲಿಕ ಗಂಧದ ಅಟ್ಟೆ ಅಲ್ಲಿಲ್ಲ ಅವರು ಸರ್ವ ಎಲ್ಲಾನೇ ಅದ್ರಿ. ಪದಾರ್ಥಗಳ ಅತ್ಯಂತ ಅಭಾವ ಇರುತ್ತದೆ ಅಂದ್ರ ಅವ್ರು. ಆದಿಕ್ ತೊಗೊಂಡಾರ್ರಿ ಪದ. ಪರಮಾಣು ಹಾ ಅಧಿಕ ರೀ. ರೂಪ ಜಲಮೇ ಗಂಧ ಹೋನೇತಿ. ಹಾ ಅಲ್ಲಿ ಅಲ್ಲಿ ಇದು ತೊಗೊಂಡಾರ ಜುಣಕಾದಿ ರೂಪ ತಂದಾರ್ರಿ. ಅದ್ರಾಗ ಅಲ್ಲಿ ಗಂಧ ಇದ್ದೇ ಹ್ಮ್ ಇರ್ತದ. ಪರಮಾಣುದಲ್ಲಿ ತೆಳಗ ಹ್ಮ್ ಏನಂದಾರಿ ಪರಮಾಣು ವೃತ್ತಿ ಗಂಧಕ प्रतियोगिता अवच्छेदक कालिक संबंध है. फरक ಏನೈತ್ರಿ ಪರಮಾಣುಕ ಮತ್ತ ಧೃಣಕಾದಿಕ ಇದ್ರಾಗ ಫರಕ್ ರೀ. ಪರಕ್ ಅಂದ್ರ ಪರಮಾಣು ನಿತ್ಯ ಅದ, ದ್ವಣಕಾದಿಗಳು ಅನಿತ್ಯ ಅದಾವ. ಅನಿತ್ಯವ ಅನಿತ್ಯವರಿ. ಅನಿತ್ಯದಾಗಿರ್ತದೆ ಅವು. ಅನಿತ್ಯ ಅನಿತ್ಯ ಜಲ ಅಂದ್ರ ಅನಿತ್ಯ ಜಲದಲ್ಲಿ ಅನಿತ್ಯ ಜಲ, ಅನಿತ್ಯ ಪೃಥ್ವಿ, ಅನಿತ್ಯ ಅಗ್ನಿ, ಅನಿತ್ಯ ವಾಯು ಇವು ನಾಲ್ಕು ಒಂದು ಪರಮಾಣು ರೂಪದಿಂದ ನಿತ್ಯ ಅದಾವ, ಜ್ವಣಕಾದಿ ರೂಪದಿಂದ ಅನಿತ್ಯ ಅದಾವ. ಅನಿತ್ಯವ ಅನಿತ್ಯವಾಗಿರ್ತಕ್ಕಂಥ ಇದ್ಯಾನ ಜಲ ಅದಲ್ಲ, ಈ ಜಲದಲ್ಲಿ ಕಾಲಿಕ ಗಂಧ ಇರ್ತದ. ಕಾಲಿಕ ಸಂಬಂಧದಿಂದ ಇರ್ತದ. ಕಾಲಿಕ ಸಂಬಂಧದಿಂದ ಎಲ್ಲಿ ಈ ಜಲದಲ್ಲಿ ಗಂಧ ಇರ್ತದಂದ್ರ ಆ ಗಂಧದ ಅತ್ಯಂತಿಕ ಅಭಾವ ಅಲ್ಲಿ ಇರಂಗಿಲ್ಲ. ಯಾಕಂದ್ರ ಗಂಧ ಅದ. ಅತ್ಯಂತಿಕ ಅಭಾವ ನೈ ಅಂದ್ರ ಅಭಾವ ಅಲ್ಲಿ ಇರಂಗಿಲ್ಲ. ಈಗ ವ್ಯಕ್ತಿ ಕಟ್ಟಿ ಮೇಲ ಮನಿ ಮಾಲಕ ಕಟ್ಟಿ ಮೇಲ ಹಾನ್ ಅಂದ್ರ ಅವ್ ಕಟ್ಟಿ ಮೇಲೆ ಕೂತಾನಂದ್ರ ಆ ಕಟ್ಟಿ ಮೇಲೆ ಅವಂದ್ ಅತ್ಯಂತಿಕ ಅಭಾವ ಇರ್ತದೇನ್ರಿ? ಇರಂಗಿಲ್ಲ. ಭಾವದ್ರಿ ಇಲ್ಲಿ ಅತ್ಯಂತಿಕ ಅಭಾವ ಇರಂಗಿಲ್ಲ. ಅದೇ ಸೇಮ್ ಇದು ತಗೋರಲ್ಲ ಈಗ. ನೋಡ್ರಿ, ಧೃಣಕಾದಿ ರೂಪ ಜಲಮೇ ಗಂಧ ಹೋನೇತೆ जलवृत्ति गंध का प्रतियोगिता अवच्छेदक कालिक संबंध नहीं. ಕಾಲಿಕ ಸಂಬಂಧ नहीं ಅದು ಯಾವಾಗ ನೋಡ್ರಿ, ಅದು ಪರಮಾಣು ಏನು ದ್ವಣಕದ್ರಿ? ದ್ರೋಣಕಾದಿ ನೋಡ್ರಿ, ಇಲ್ಲಿ ಓದ್ತಿ ನೋಡ್ರಿ, ಪೈಲ ಹಿಡಿದು ಓದ್ಲೇನ್ರಿ ಮ್ಯಾಗಿಂದ 2 ಒಳ್ಳೆ ಲೈನ್ ಹಿಡಿದು ನೋಡ್ರಿ ನೋಡ್ರಿ ಏನತ್ತಾನ್ರಿ, द्वितीय अभाव का प्रतियोगिता अवच्छेदक समवाय संबंध है और कालिक संबंध से एक एक जन्य में सारे पदार्थ रहे हैं. याते ध्रुणकादि रूप जल में गंध होने ते जलवृत्ति गंध अभाव का प्रतियोगिता अवच्छेदक कालिक संबंध नहीं. बरोबर ಅದಲ್ರಿ. इतैतल्री. और नित्य पदार्थ में कालिक संबंध से कोई पदार्थ रहे नहीं. याते परमाणु रूप जल में गंध का कालिक संबंध अवचिन्न अत्यंत अभाव भी है. ಅತ್ಯಂತ ಅಭಾವ ಬರೋಬರ್ ಅಲ್ರಿ. ಮತ್ತ ಅಲ್ಲಿ ಅತ್ಯಂತಿಕ ಅಭಾವ ಅದೇ ಈ ಪರಮಾಣುದಾಗ. ಪರಮಾಣುವಿನಲ್ಲಿ ಗಂಧದ ಅತ್ಯಂತಿಕ ಅಭಾವ ಅದೇ. ಗಂಧದ ಅತ್ಯಂತ ಸರ್ವ ಪದಾರ್ಥಗಳ ಅತ್ಯಂತಿಕ ಅಭಾವದಲ್ಲಿ. ರೀ. ಮತ್ತು ದ್ವಣಕಾದಿಗಳಲ್ಲಿ ಮಾತ್ರ ಅತ್ಯಂತಿಕ ಅಭಾವ ಇಲ್ಲ. ವಿಜಯ್ ಕುಮಾರ, ನಿಮ್ಮದು ಅವ್ರದ್ದು ಒಂದೇ ಸೇಮ್ ಅದ, ಮತ್ತೆ ಏನ್ ಫರಕ್ ಅನ್ಸಲತ್ತದ್ರಿ ಅದ್ರ? ನಾ ಗ್ರಂಥ ಇದು ಮಾಡಿಲ್ರಿ ಮರಾದ್ರೆ. ಇಲ್ಲ, ಅವ್ರು ಓದುದಾರೆ ನಿಮ್ಗ ಅಂದ್ರೆ ಹಿಂದಿ ನನ್ನ ಒಳಗೊಂದ್ ಜಂಪಲ್ ಮಾಡ್ತಾರಲ್ಲ, ತಿಂಕತ್ತಾರ್ರಿ ಅವ್ರ ಗುರುಗಳು. ಹಾ ರೀ, ಬರೋಬರ್ನೇ ಓದಿರಿ ನೀವು. ಬರೋಬರ್ನೇ ಅದ್ರಿ. ಈಗ ನೀವು ಪೈಲ ಏನ್ ಅಂದಿರ್ಲ, ಅದು ಆಗಳ ಪೈಲ ಓದಾರ್ದ ಫರಕ್ ಮಾಡ್ರಿ ನೀವು. ಮೊದಲು ಓದೋದ್ರೊಳಗೆ ಎಲ್ಲೇ ಫರಕ್ ಅನಿಸ್ತದ, ಅದು ಅನಿಸ್ತದ. ಮೊದಲು ಓದೋದ್ರ ಫರಕ್ ಆಗಿತ್ತು. ಈಗ ನಂತರ ಮತ್ತೆ ಓದ ನೋಡ್ರಿ ನೀವು ಜನ್ಮೆ. ಅಂದ್ರೆ ನಂತರ ಓದ ನೋಡ್ರಿ, ಅಂದ್ರೆ ಎಲ್ಲಿ ನಿಂದಿರ್ಬೇಕಾಗ್ಯದ, ಎಲ್ಲಿ ತಗೋಬೇಕಾಗ್ಯದ ಬರೋಬರ್ ತೋಡ್ರಿ ನೀವು ಬರೋದು ಅಂತ ತೊಗೊಳಗ.
ಈಗ ಅದನ್ನ ಪೂರ್ಣಿರಾಮ ಸ್ವಲ್ಪರಾಮ ಔಷಧಕ್ಕೆ ಬಿ ಅಲ್ಲಿ ಒಳ್ಳೆ ಅಂದ್ರೆ ಬಿ ಮತ್ತೆ ಕುಸಲ ಬೇರೆ ಅರ್ಥ ಕೊಡ್ತದ. ಹೌದೌದು. ಈಗ ಅರ್ಥ ಎಲ್ಲಿ ಬಂದ್ ನಿಂದಿರ್ಬೇಕಾಗ್ಯದ ಅಲ್ಲಿ ಬಂದ್ ನಿಂತಂದ್ರೆ ಅದು ಅರ್ಥ ಬೇರೆ ಬರೋ ಕೊಡ್ತಾರೆ ಅದು. ಬರೋಬರ್ ಐತ್ರಿ ಮುಂದ್ ನಡಿಲ್ರಿ. ಹಿನ ಹೋದ್ರಪ್ಪ ನೀವು ಅಲ್ಲಿ ಹಿನ ಹೋದ್ರ ನೀವೇ ರೀ ಮರಾರ. ಏನ ಓದಲ್ರಿ. ಹಾ ಓದ್ರಿ ನೀವೇ ಹಿನ ಓದ್ರಿ. ನೋಡ್ರಿ द्वितीय अभाव का प्रतियोगिता अवच्छेदक समवाय संबंध है और कालिक संबंध से एक एक जन्य में सारे पदार्थ रहे हैं याते द्रोणकादि रूप जल में गंध होने ते जलवृत्ति गंध का प्रतियोगिता अवच्छेदक कालिक संबंध नहीं और नित्य पदार्थ में कालिक संबंध से कोई पदार्थ रहे नहीं. ನೋಡ್ರಿ ನಿತ್ಯ ಪದಾರ್ಥದಲ್ಲಿ ಕಾಲಿಕ ಸಂಬಂಧ ಯಾವುದು ಇರಂಗಿಲ್ಲ. हाँ याते परमाणु रूप जल में गंध का कालिक संबंध अवचिन्न अत्यंत अभाव भी है. ಏನ್ ಹೊಳಿತ ಏನ್ ಹೊಳಿಲ್ರಿ ಒಟ್ಟೆಲ್ಲ ಇದು ಆದ ಬೀಳ್ತಾರೆ. ಅದೇ ಪರಮಾಣು ರೂಪದಿಂದ ಅಲ್ಲಿ ಹೆಂಗಂದ್ರೆ ಅತ್ಯಂತ ಅಭಾವಿ ಅದ. ಯಾವ್ದ್ರದನು ಯಾವ್ದ್ರದ ಅತ್ಯಂತಿಕ ಅಭಾವ ರೀ? ಗಂಧದ್ರಿ. ಗಂಧದನು ಅತ್ಯಂತಿಕ ಅಭಾವದ, ಕಾಲಿಕ ಸಂಬಂಧದನು ಅಭಾವ ಅತ್ಯಂತಿಕ ಅಭಾವ. ಕಾಲಿಕ ಸಂಬಂಧದನು ಅತ್ಯಂತಿಕ ಅಭಾವದ, ಗಂಧದನು ಅತ್ಯಂತಿಕ ಅಭಾವದ. ಏನ್ ಹೊಳಿತೇನ್ರಿ ಶಾಂತ ಮಹಾರಾಜರ್ ನಿಮ್ದು ಏನದ ಶಂಕ? ನಿಮಗೆ ಪೂರ್ಣ ಕೈವಶ ಆಯ್ತಾ? ಬರೋಬ್ಬರಿ ಐತ್ರಿ. ಇಲ್ಲಿ ಪರಮಾಣು ರೂಪ ಜಲದಲ್ಲಿ ಅದು ಗಂಧದ ಕಾಲಿಕ ಸಂಬಂಧದಿಂದ ಅತ್ಯಂತ ಅಭಾವಿ ಅದ್ರಿ. ಏನದ ಇಲ್ಲಿ ದೃಣಕಾದಿ ಗಂಧದಲ್ಲಿ ಅದು ಗಂಧ ಇರುವುದರಿಂದ ಆ ಜಲವೃತ್ತಿ ಗಂಧ ಅಭಾವದು ಪ್ರತಿಯೋಗಿತ ಛೇದಕದಲ್ಲಿ ಅಲ್ಲಿ ಸಂಬಂಧ ಇರುವುದಿಲ್ಲ, ಕಾಲಿಕ ಸಂಬಂಧದಿಂದ ಇರುವುದಿಲ್ಲ, ನಿತ್ಯ ಸಂಬಂಧದಿಂದ ಇರ್ತದ. ಎಲ್ಲಾ ಪದಾರ್ಥದಲ್ಲಿ ನಿತ್ಯ ಸಂಬಂಧದಾಗ ಇರ್ತದ, ಕಾಲಿಕ ಸಂಬಂಧದಿಂದ ಇರುವುದಿಲ್ಲ ಇಟ್ಟ ಅನ್ಸಿದ್ರ ನನಗೆ. ನಿತ್ಯ ಸಂಬಂಧ ಇದು ವಿಜಯ್ ಕುಮಾರ್ ಇನ್ನೊಮ್ಮೆ ಹೇಳ್ರಿ ಶಾಂತ ಮಹಾರಾಜರ್. ನಿತ್ಯ ಪದಾರ್ಥದಲ್ಲಿ ಕಾಲಿಕ ಸಂಬಂಧದಿಂದ ನೋಡ್ರಿ ಏನತ್ತಂದ್ರವ, ನಿತ್ಯ ಸಂಬಂಧದಿಂದ ನಿತ್ಯ ಪದಾರ್ಥ ಕಾಲಿಕ ಸಂಬಂಧ ಸೇ ಕೋಯಿ ಪದಾರ್ಥ ರಹೇ ನೈ. ನಿತ್ಯ ಸಂಬಂಧದಿಂದ ಕಾಲಿಕ ಪದಾರ್ಥದಲ್ಲಿ ಇರುವುದಿಲ್ಲ. ಮತ್ತ ಪರಮಾಣುದಲ್ಲಿ ಹೆಂಗದ್ರಿ, ಪರಮಾಣು ರೂಪ ಜಲ ಮೇ ಗಂಧಕ ಕಾಲಿಕ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಬಿ ರಹೆ. ಈಗ ನೀವು ಪೈಲ ಓದೋದು ಬಿ ಅದೇ, ಈಗ ನಂತರ ಓದೋದು ಬಿ ಅದೇ, ಎರಡು ಅರ್ಥ ಒಂದೇ ಕೊಡ್ತದೆ ಮಾತ್ರ ಅದು. ಮತ್ತ ಇಲ್ಲಿ ಹಿಂಗೆ ಬರ್ದಾರಿ, ಮತ್ತ ಅದೇ ಓದಲ್ಕತ್ತೀನ್ರಿ ಬರ್ದಿದೆ. ಹಂಗೆ ಓದ್ರಿ, ಹಂಗೆ ಈಗ ಎಷ್ಟ್ ಓದ್ರು ಅರ್ಥ ಮಾತ್ರ ಅದೇ ಹಂಗಾದ್ರೂ ಅದೇ ಅರ್ಥ ಬರೋದು, ಹಿಂಗಾದ್ರೂ ಅದೇ ಅರ್ಥ ಬರೋದು, ಅರ್ಥ ಭಿನ್ನ ಆಗಲ್ದು. ಖರೆ ನಿಮ್ಮ ಹೃದಯ ತುಂಬಿ ಹಿಂಗೆ ಅರ್ಥ ಹೊಳ್ಳಿ ಬತ್ತಂದ್ರ ಮುಂದ್ ಹೋಗ್ತೇವೆ ನಿಟ್ಟೆ. ಈಗ ಎರಡು ಓದಿದ್ರು ಅದೇ ಹೇಳ್ದಂಗೆ ಐತಿ. ನೀವೀಗ ಹ್ಯಾಂಗ ಹೇಳಿದ್ರು ನೀವ್ ಯಾನು ಅದೇ ಹೇಳ್ಗತ್ತೀರಿ. ಖರೆ ನಿಮಗ ಅದೇ ಅನಸಲಾಗದ ಇಟ್ಟೆ. ಇನ್ನೊಮ್ಮೆ ಓದಕ್ಕೆ ಇದು ಮಾಡ್ಬಿಡ್ರಿ ನೀವು, ಬರೋಬರ್ ನಿಮ್ಗೆ ಕುಂಡಿರ್ತದೆ. ಇಲ್ಲ ಬರೋಬರ್ ಆಗ್ಯದ್ರಿಪ್ಪ. ಅಲ್ಲಿ ಹೆಂಗತಾವ ದೃಣಕಾದಿದಲ್ಲಿ ಅಲ್ಲಿ ಹಂಗದ್ರಿ, ಆ ದೃಣಕಾದಿ ಜಲದಲ್ಲಿ ಗಂಧದ ಇರುವುದರಿಂದ ಅದು ಜಲವೃತ್ತಿ ಗಂಧದಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಏನ್ರಿ ಸಂಬಂಧ ಇರುವುದಿಲ್ಲ. ಮತ್ತ ಅದು ನಿತ್ಯ ಪದಾರ್ಥದಲ್ಲಿ ಕಾಲಿಕ ಸಂಬಂಧದಿಂದ ಎಲ್ಲ ಪದಾರ್ಥ ಇರುವುದಿಲ್ಲ. ನಿತ್ಯ ಸಂಬಂಧದಿಂದ ಅವು ಎಲ್ಲಾ ಪದಾರ್ಥ ಇರುವುದಿಲ್ಲ, ಕಾಲಿಕ ಸಂಬಂಧ ಆದ್ರೂ ಕೂಡ. ಪರಮಾಣುದಲ್ರಿ, ಪರಮಾಣು ರೂಪ ಜಲ ಮೇ ಗಂಧಕ ಕಾಲಿಕ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಬಿ ಹೈ. ಸಾರ್ ಬೋತ್ ಹೇಳ್ಬಿಡ್ರಿ ನೋಡಿ, ಇದೊಮ್ಮೆ ಏನಾಯ್ತು ಅದ್ರದ್ದು ಇನ್ನ ಅಟ್ರದಿಗೆ ಹಾಗೆ ಹೇಳಕ್ ಬರಲ್ರಿ ನನಗೆ, ನೀವೇ ಹೇಳ್ರಿ. ಎಲ್ಲರಿಗ ಅನುವಾಗಿ ಬಿಡ್ತದ ಮಾತು. ಸುಮ್ ಟೈಮ್
ವಾಯ ಹೋಯ್ತು ಹರಿಕೊಂಡ್ರಿ. ಈಗ ಕಾರ್ಯರೂಪ ಕಾರಣ ರೂಪ ಅಥವಾ ಅನಿತ್ಯ ನಿತ್ಯ ದ್ರವ್ಯ ಎರಡ್ ಪ್ರಕಾರ ಮಾಡ್ಕೊಂಡ್ ಬಂದ್ರಲ್ರಿ ಅವರು. ಹಾ ರೀ. ಅಂದ್ರ ಪರಮಾಣು ಏನದ ಇದು ನಿತ್ಯ ರೂಪ ನಿತ್ಯ ದ್ರವ್ಯ ಅದ. ಮತ್ತು ಹಾ ಇನ್ನ ರೀ. ದ್ವಣಕಾದಿ ರೂಪ ಏನದ ಇದು ಅನಿತ್ಯ ದ್ರವ್ಯ ಅದ. ಅನಿತ್ಯ ದ್ರವ್ಯ ಅದ್ರಿ ಇದು. ಅನಿತ್ಯ ದ್ರವ್ಯ ಅದ, ಅದು ಉತ್ಪನ್ನ ಆಗ್ತದ. ಆ ಉತ್ಪನ್ನವಾಗಿರ್ತಕ್ಕಂತ ಅದರಲ್ಲಿ ಏನದ ಕಾಲಿಕ ಸಂಬಂಧದಿಂದ ಗಂಧ ಇರ್ತದ. ಯಾವದು ಉತ್ಪನ್ನ ಆಗ್ಯದಲ್ಲ, ಯಾವದು ಉತ್ಪನ್ನ ಆಗ್ಯದ ಅಂದ್ರೆ ಉದಾಹರಣೆನು ಕೊಟ್ಟು ಹೇಳದ, ನೀರವಲ್ಲ, ಹರಿವೆ ನೀರಾಗ್ಲಿ, ಕೊಡದ ನೀರಾಗ್ಲಿ, ಇವು ಯಾಕಂದ್ರೆ ಬಿಸಿಲಾಗಿಟ್ಟೇವ ಅಂದ್ರ ಆರಿ ಹೋಗ್ತಾವಂದ್ರೆ ಇದು ಕಾರ್ಯರೂಪ ಜಲ ಅದ ಮತ್ತು ಇರುವುದರಿಂದ ಇದು ಇದು ದ್ವಣಕಾದಿದಿಂದ ಉತ್ಪನ್ನ ಆಗುತ್ತದ. ಮತ್ತೆ ಇದು ಇದರಲ್ಲಿ ಗಂಧ ಅತ್ಯಂತಿಕ ಅಭಾವ ಇರಂಗಿಲ್ಲ. ಇದ್ರಾಗ ಅಲ್ಲಿ ಏನ್ ಶಬ್ದ ಜಾಲ ಉಲ್ಟ ಏನಿಟ್ಟನವ, ಇಂತಲ್ಲಿ ಯಾವ ದ್ವಣಕಾದಿ ರೂಪ ಜಲದಲ್ಲಿ ಆ ಗಂಧದ್ದು ಯಾವ ಪ್ರತಿಯೋಗಿತಾ ಅವಚ್ಛೇದಕ ಕಾಲಿಕ ಸಂಬಂಧದಿಂದ ಅತ್ಯಂತಿಕ ಅಭಾವ ಅತ್ಯಂತಿಕ ಅಭಾವ ಇರುತ್ತದೆ ಅಂತಂದ್ರಿ ಅವ. ಅತ್ಯಂತಿಕ ಅಭಾವ ಇರುವುದಿಲ್ಲ. ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದ್ರೆ ಅಲ್ಲಿ ಗಂಧ ಇರ್ತದ. ಇದೇ ಶಬ್ದ ಜಾಲ ಹೆಚ್ಚಿಗಿರ್ತಾನ. ಇನ್ನ ನಿತ್ಯ ಪರಮಾಣ ರೂಪದಲ್ಲಿ ಏನದ ಅತ್ಯಂತಿಕ ಅಭಾವಿ ರೈ ಅಂದ್ರಲ್ಲಿ ಇರ್ತದ. ಹೆಂಗ್ರಿಪ್ಪ? ಪರಮಾಣು ರೂಪ ಜಲದಲ್ಲಿ ಇಲ್ಲ ನಿತ್ಯ ಪರಮಾಣು ನಿತ್ಯ ಅಂದ್ರೆ ಅದೇ ಪರಮಾಣು. ನಿತ್ಯ ಜಲದಲ್ಲಿ ಗಂಧದ ಪ್ರತಿಯೋಗಿತಾ ಅವಚ್ಛೇದಕ ಕಾಲಿಕ ಸಂಬಂಧ ಇರುವುದೇ ಇರುವುದೇ ಇಲ್ಲ. ಕಾಲಿಕ ಸಂಬಂಧದಿಂದ ಅದ್ರಾಗಿರಲ್ಲ. ಇಟ್ಟೇರಿ ಕಾರ್ಯರೂಪ ಜಲದಲ್ಲಿ ಗಂಧ ಇರ್ತದ, ನಿತ್ಯ ರೂಪ ಜಲದಲ್ಲಿ ಗಂಧ ಇರಂಗಿಲ್ಲ. ಕಿತ್ತೇದ ಕಲಾಸ ಐತಿ. ಕಾಲಿಕ ಸಂಬಂಧನೂ ಇರಂಗಿಲ್ಲ, ಗಂಧನೂ ಇರಂಗಿಲ್ಲ. ಎಲ್ಲಿ? ನಿತ್ಯ ರೂಪ ಜಲದಲ್ಲಿ. ಇನ್ನ ಕಾರ್ಯರೂಪ ಜಲದಲ್ಲಿ ಕಾಲಿಕ ಸಂಬಂಧನೂ ಇರ್ತದ, ಗಂಧನೂ ಇರ್ತದ. ಕಾರ್ಯದಲ್ಲಿ ಇರ್ತದ, ಕಾರಣದಲ್ಲಿ ಇರುವುದಿಲ್ಲ ಅಂದಂಗ ಐತ್ರಿ ಅದ್ರ ಅರ್ಥ. ಇಟ್ಟಿ ಅದ ಮತ್ತೇನದ ಅದು ಶಬ್ದ. ಇದು ನ್ಯಾಯಶಾಸ್ತ್ರದ ಶಬ್ದ ಗೌರವ ಅದ. ನೋಡ್ರಿ ನಾವು ಕಳ್ಕೊಂಡಂಗೈತಿ ಹರಿಕೊಂಡು ಅವ್ರಿಗೆ ಇಲ್ಲ ಅವ್ರಿಗೆ ಹೊಳದವ್ರಿಗೆ ಇದು ಆಗ್ತದ್ರಿಪ್ಪ ಕಲ್ಕಂದೇವು ಶಿವಾಯನ್ ಮರಿನ. ಮತ್ತೀಗ ಅವ್ರಿಗೂ ತಡಿಸಿರ್ತದಲ್ಲ, ಹೆಂಗ ಆದೋ ಏನಿಲ್ಲ ಅನ್ನೋದು ಅವ್ರಿಗೆ ಮತ್ತೆ ಇದು ಆಗ್ತದಲ್ಲ. ಅವ್ರಿಗೂ ಏನು ಜಿಜ್ಞಾಸೆ ಉಡ್ತದ, ಏನ್ ತಡ್ಸುದ್ರಿ ಇವ್ರು, ಅವ್ರದ್ದು ಬರೋಬರು ಇವ್ರದ್ದು ಬರೋಬರು ಅನ್ನೋದು ಅವ್ರಿಗೆ ಇದು ಆಗ್ತದ. ಅದ್ ಕೇಳ್ಬೇಕು ಅನ್ನೋದು ಜಿಜ್ಞಾಸೆ ಅವರಲ್ಲಿ ಇದ್ದೇ ಇರುದಲ್ಲ. ಈಗ ನಿಮಗನ ಕೇಳೋದ್ ಇಟ್ರು ನೀವ್ ಇಟ್ರು ಕೇಳೋ ಧೈರ್ಯ ಮಾಡ್ರಿ, ಅವ್ರ ಧೈರ್ಯ ಸುಮ್ಕುತ್ತಾರ ಅವ್ರು. ಎಲ್ಲಾ ಜಿಜ್ಞಾಸ ಅದಾರ್ರಿ ಅವ್ರು. ಇವ್ರು ಅಮ್ಮೂರಕ್ ಬಾಳ ಇದಾರ್ರಿ ಎಲ್ಲಾ. ಇರ್ಲಿ ಕರ್ಪಣ್ರಿ, ಅಂದ್ರೆ ಇದು ಜಿಜ್ಞಾಸ ಉಲ್ಟ ಸೊಳ್ಳೆ ಇರ್ತಾರಿ, ತಿಳಿ ಆತ ಉಲ್ಟ ಮತ್ತ. ಇಲ್ಲ ಕೇಳ್ರಲ್ಲ ಏನ ಟೈಮ್ ಇದು ಐತೆ ಏನೇನೈತೆ ಅಮ್ಮವ್ರಿಗೆ ಕೇಳ್ರಿ. ಯಾರಿಗೆ ಇದು ಅನಿಸ್ತಾ ಅವ್ರಿಗೆ ಕೇಳ್ರಿ. ಮತ್ತ ಇದು ಐತಂದ್ರ ಮುಂದಕ್ಕೆ ಹೋಗನ್ರಂಗೆ ಅದ್ರದ್ದೇನಿಲ್ಲ. ಗೊತ್ತದ ಅಂದ್ರೆ ಮುಂದಕ್ಕೆ ಹೋಗನ್ರಲ್ಲ. ಕೇಳ್ರಿ ಒಂದ್ ಜರ ಅಮ್ಮವ್ರಿಗೂ ಏನ್ ನೋಡಿ ತಗದ್ ಹೇಳಿ ಅವ್ರು. ಮತ್ತ ಇಲ್ಲ ಇದು ಚರ್ಚೆ ಮಾಡೋದ್ ಯೋಗ್ಯ ಅದ ಇಲ್ಲ. ಅವರು ಮಲ್ಲಿಕಾರ್ಜುನ ಗುರುಗಳು ಅವ್ರು ಬಿಟ್ಟಾರ್ರಿ. ಒಂದ್ 2-3 ಮಂದಿ ಬಂದಕ್ಕೈತೆ ಬಿಟ್ರ. ಬಿರಾಜ್ದಾರ್ ಸರ್ ರೀ, ಬಸವರಾಜ ಬಿರಾಜ್ದಾರ್ ರೀ. ಓಂ ಶಿವಪ್ಪ ಸಂಶಯ ನಿವಾರಣೆ ಆಗ್ಬೇಕಂತ ಚರ್ಚೆ ಆಗ್ಬೇಕಲ್ರಿ. ಚರ್ಚೆ ಆದಾಗ ಇದು ಯಾರು ತಿಳ್ಕೊಂಡು ಮತ್ತ ರಿಪೀಟ್ ಆಗಿ ಅವ್ರಿಗೆ ಅನುಕೂಲ ಆಗ್ತದ. ಮಾಡಿದ್ರೆ ಚಲೋ ರೀ ಅವ್ರಿಗೆ. ಎಲ್ಲ ಮಾಡಿದವ್ರಿಗೆ ಅವ್ರಿಗೆ ಗೊತ್ತಾದವ್ರಿಗೆ ಗಟ್ಟಿ ಆಗ್ತದ, ಮತ್ ಇಲ್ಲಾದವ್ರಿಗೆ ಸ್ವಲ್ಪ ಮತ್ತ ತಿಳಿ ಆಗ್ತದ. ಹೊಳೆಲಾಗಿತ್ರಿಪ್ಪ, ಅದಕ್ಕಾಗಿ ಗುರುಗಳಿಗೆ ಇದು ಮಾಡಿದೆವು. ಟೈಮ್ ಬಾಳ ತಗೊಂಡೈತ್ರಿ, ಅದಕ್ಕಾಗಿ ಮತ್ ಯಾರಿಗ್ ವ್ಯತ್ಯಾಸ ಆಗಿರ್ಬೇಡ್ದು. ತಿಳ್ಕೊಂಡು ಹೋಗ್ಬೇಕ್ರಿ ಮುಂದೆ, ಅಂದ್ರೆ ಚಲೋ ರೀ. ಇಲ್ಲಾರ ಮತ್
ಆಯ್ತ್ರಿ. ಕಲ್ಯಾಣ್ ಶೆಟ್ಟಿ ಗುರುಗಳ, ಓಂ ನಮಃ ಶಿವಾಯ. ಕಲ್ಯಾಣ್ ಶೆಟ್ಟಿ ಗುರುಗಳ ತಮ್ಮ ಅಭಿಪ್ರಾಯ ಏನದ ಹೇಳ್ರಿಪ್ಪ. ಅದೆಲ್ಲ ಯಾರ್ಕುನವ್ರು ಹಚ್ಚಿ ಮತ್ತೆ ಕಟ್ರಿ. ಅದಾರಿ ಆಯ್ತು ತೋರಿಪ್ಪ. ಶಿವ ಎಲ್ಲಿ ಬತ್ರೀಗ? ಆದ್ದರಿಂದ ದ್ರೋಣಕಾಲ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಜಲವರ್ತಿಯಾದ ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ. ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ. ಪರಂತು ನಿತ್ಯ ದ್ರವ್ಯದಲ್ಲಿ ಆದರೂ ಯಾವ ಪದಾರ್ಥವು ಕೂಡ ಕಾಲಿಕ ಸಂಬಂಧದಿಂದ ಇರುವುದಿಲ್ಲ. ಆದ್ದರಿಂದ ಪರಮಾಣು ರೂಪ ಜಲದಲ್ಲಿ ಕಾಲಿಕ ಸಂಬಂಧ ಚಿಹ್ನ ಅತ್ಯಂತವು ಕೂಡ ಇರುತ್ತದೆ. ಈ ಪ್ರಕಾರವಾಗಿ ಪರಮಾಣು ರೂಪ ಜಲವರ್ತಿ ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕಾಲಿಕ ಸಂಬಂಧವು ಕೂಡ ಇರುತ್ತದೆ. ಈ ರೀತಿಯಾಗಿ ಪರಮಾಣ ರೂಪ ಜಲವೃತ್ತಿ ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕಾಲಿಕ ಸಂಬಂಧವು ಕೂಡ ಸಂಭವಿಸುತ್ತದೆ. ಈ ರೀತಿಯ ಅತ್ಯಂತ ಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಿರುತ್ತವೆ. ಪ್ರತಿಯೋಗಿತಾ ಅವಚ್ಛೇದಕತಾ ಸಂಬಂಧಗಳು ಅನೇಕವಿರುತ್ತವೆ. ಇಲ್ಲಿ ಕಾಲಿಕ ಸಂಬಂಧದಿಂದ ಕೆಲವ ಸ್ಥಾನದಲ್ಲಿ ಕೆಲವ ಅಂದ್ರೆ ಕಾರ್ಯರೂಪ ಜಲದಲ್ಲಿ ಕಾಲಿಕ ಸಂಬಂಧ ಅದ, ನಿತ್ಯ ಜಲದಲ್ಲಿ ಕಾಲಿಕ ಸಂಬಂಧದ್ದು ಅಭಾವನು ಅದ. ಈ ಪ್ರಕಾರವಾಗಿ ಕಾಲಿಕ ಸಂಬಂಧನು ಮತ್ತು ಅನೇಕ ಪ್ರಕಾರವಾಗಿರುತ್ತವೆ, ಸಂಬಂಧಗಳು ಅನೇಕ ಪ್ರಕಾರವಾಗಿರುತ್ತವೆ. ಇದರಿಂದ ಪರಮಾಣು ಜಲದಲ್ಲಿ ಕಾಲಿಕ ಸಂಬಂಧ ಚಿಹ್ನ ಅತ್ಯಂತವೂ ಕೂಡ ಇರುತ್ತದೆ. ಈ ಪ್ರಕಾರವಾಗಿ ಪರಮಾಣು ರೂಪ ಜಲವರ್ತಿ ಅಂದ್ರ ನಿತ್ಯವಾಗಿರ್ತಕ್ಕಂಥ ಜಲದಲ್ಲಿ ಇರುವ ಗಂಧ ಅತ್ಯಂತವಾದ ಪ್ರತಿಯೋಗಿತಾವಚ್ಛೇದಕ ಆ ಜಲದಲ್ಲಿರುವ ಯಾವುದು ಗಂಧ ಅತ್ಯಂತವಾದ, ಅಲ್ಲಿ ಗಂಧದ ಅತ್ಯಂತ ಕಂದದ್ದು ಏನಂದ್ರಿ ಅತ್ಯಂತ ಅಭಾವದ. ಎಲ್ಲಿ ನಿತ್ಯ ಜಲದಲ್ಲಿ. ಪ್ರತಿಯೋಗಿತಾವಚ್ಛೇದಕ ಯಾವ್ದಾದ್ರಿ ಅಂದ್ರೆ ನಿತ್ಯ ಆಗಿರ್ತಕ್ಕಂಥ ಜಲದಲ್ಲಿ ಪರಮಾಣು ರೂಪ ಜಲದಲ್ಲಿ ಗಂಧದ ಪ್ರತಿಯೋಗಿತಾ ಅವಚ್ಛೇದಕ ಯಾವ್ದದ? ಈಗ ನಡೆದಿರ್ತಕ್ಕಂಥದ್ದು ಯಾವ್ದ್ರಿ ಸಂಬಂಧ ಯಾವ್ದ ನೋಡೋದ? ಈಗ ಕಾಲಿಕ ಸಂಬಂಧನೇ ಅದ. ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕಾಲಿಕ ಸಂಬಂಧವು ಕೂಡ ಸಂಭವಿಸುತ್ತದೆ. ಅಲ್ಲಿ ಗಂಧದ ಏನದ ಕಾಲಿಕ ಸಂಬಂಧದ್ದು ಏನದ ಅತ್ಯಂತಿಕ ಅಭಾವ ಇರುತ್ತದೆ. ಈ ರೀತಿಯಿಂದ ಅತ್ಯಂತ ಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅತ್ಯಂತಿಕ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅತ್ಯಂತಿಕ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ. ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಏನು ಗೊತ್ತಾಗ್ಲತ್ತದಲ್ರಿ? ನಿನ್ನನು ಹೇಳದ, ಈಗ ಮೊದಲು ಹೇಳದ ನಡೆದ್ರಿ. ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಏನು? ಪ್ರತಿಯೋಗಿಯಲ್ಲಿ ಇರ್ತಕ್ಕಂಥ ಸಂಬಂಧ ಅವು ಅನೇಕ ಇರುತ್ತವೆ. ಯಾವಂದ್ರ ಸಂಯೋಗ, ಸಮವಾಯಿ, ಕಾಲಿಕ ಅಂತಿಲ್ಲಿ ಅನೇಕವಾಗಿರುತ್ತವೆ. ಅಂದರೆ ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ಕಾಲಿಕ ಸಂಬಂಧ ಹೀಗೆ ಅನೇಕವಿರುತ್ತವೆ. ಅದರದು ಅತ್ಯಂತಿಕ ಅಭಾವದ್ದು ಸಂಬಂಧ ಅನೇಕವಾಗಿರುತ್ತವೆ. ಹೇಗಿರ್ತಾವ ಅಂದ್ರೆ ಸಂಯೋಗ ಸಂಬಂಧ. ಆ ಅತ್ಯಂತಿಕ ಭಾವ ಕೆಲವೊಂದು ಇದರಲ್ಲಿ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಭಾವದ, ಕೆಲವು ಸ್ಥಾನದಲ್ಲಿ ಕೆಲವು ಅಧಿಕರಣದಲ್ಲಿ ಸಮವಾಯ ಸಂಬಂಧದಿಂದ ಅತ್ಯಂತಿಕ ಭಾವದ, ಕೆಲವು ಇದರಲ್ಲಿ ಸಮವಾಯ ಸಂಬಂಧದಿಂದ ಅತ್ಯಂತಿಕ ಇದು ಏನು ಕಾಲಿಕ ಸಂಬಂಧದಿಂದ ಅತ್ಯಂತಿಕ ಭಾವ ಇರುವುದರಿಂದ ಆ ಅತ್ಯಂತಿಕ ಭಾವದ ಸಂಬಂಧಗಳು ಅನೇಕ ಆಗಿರುತ್ತವೆ. ಅವು ಯಾವ್ಯಾವ ಅಂದ್ರೆ ಸಂಯೋಗ, ಸಮವಾಯ, ಕಾಲಿಕ ಹೀಗೆ ಅನೇಕವಿರುತ್ತವೆ. ಪರಂತು ಅನ್ಯ ಭಾವಗಳ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ
ಒಂದೊಂದೇ ಇರುತ್ತದೆ. ವಿಜಯ್ ಕುಮಾರ ನಿನ್ನ ಇದ್ರೆ ಇಲ್ರಿ ನೀವು? ಓಂ ನಮ ಶಿವಪ್ಪ ನಿನ್ನ ಇದ್ದಲ್ರ ನಿನ್ ಇದ್ರಲ್ಲ, ನಿನ್ ಇದ್ದೀರಿ ಅಂದ್ರೆ ಇಲ್ಲಿ ಮುಂದೆ ಹೇಳುದನ್ನು ನಿನ್ನ ಹೇಳದಿರು. ಪರಂತು ಅನ್ಯ ಅಭಾವಗಳ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ಒಂದೊಂದೇ ಇರುತ್ತದೆ. ಪ್ರತಿಯೋಗಿತಾ ಅವಚ್ಛೇದಕ, ಆ ಪ್ರತಿಯೋಗಿಯಲ್ಲಿರ್ತಕ್ಕಂಥ ಯಾನು ಅವಚ್ಛೇದಕ ಅಂದ್ರ ಅದರಲ್ಲಿರ್ತಕ್ಕಂಥ ಯಾನು ಸಂಬಂಧ, ಆ ಸಂಬಂಧಕ್ಕೆ ಏನಂದ್ರಿ? ಪ್ರತಿಯೋಗಿತ ಅವಚ್ಛೇದಕತಾ. ಪ್ರತಿಯೋಗಿಯಲ್ಲಿರ್ತಕ್ಕಂಥ ಯಾನು ಅವಚ್ಛೇದಕ ಅದರ, ಅವಚ್ಛೇದಕ ಯಾನು ಅದ್ರ ಸಂಬಂಧ ಅದ. ಅನ್ಯ ಅಭಾವಗಳದ್ದು ಈಗ ಅದ್ರದ್ದು ಹೇಳಿದ್ರಿ, ಅತ್ಯಂತಿಕ ಅಭಾವದ ಹೇಳಿದ್ರು, ಅವು ಅನೇಕ ಸಂಬಂಧಗಳನ್ನು ಹೇಳಿದ್ರು. ಅನ್ಯ ಸಂಬಂಧಗಳ ಅನ್ನ ಇನ್ನೇನು ಗೊತ್ತಪ್ಪ? ಅನ್ಯಭಾವಗಳ ಅತ್ಯಂತಿಕ ಅಭಾವದ ಹೇಳಿದ್ರು. ಇನ್ನು ಅನ್ಯಭಾವಗಳ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ಒಂದೊಂದೇ ಇರುತ್ತದೆ. ಅವು ಯಾವಂದ್ರೆ ಮುಂದಿನ ಕುಂಡ್ರಿಸಿನೂ ತೋರಿಸ್ಯಾರ ಅವರು. ಪ್ರಾಗಭಾವ, ಪ್ರಧ್ವಂಸಭಾವ, ಸಾಮಾಯಿಕ ಭಾವ ಇವರು. ಹೇಗೆಂದರೆ ಕಪಾಲಗಳಲ್ಲಿ ಘಟದ ಪ್ರಾಗಭಾವ ಇರುತ್ತದೆ, ಅನ್ಯೆಯಲ್ಲಿಯೂ ಕೂಡ ಘಟದ ಪ್ರಾಗಭಾವ ಇರುವುದಿಲ್ಲ. ಪ್ರಾಗಭಾವ ಎದರದು? ಘಟದ್ದು. ಎಲ್ಲಿರ್ತದ? ಕಪಾಲಗಳಲ್ಲಿರ್ತದ. ಅದನ್ನು ಬಿಟ್ಟು ಬೇರೆ ಎಲ್ಲರೇ ಆದ್ದರಿಂದ ಕಪಾಲಗಳಲ್ಲಿ ಘಟದ ಪ್ರಾಗಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕೇವಲ ಸಮವಾಯ ಸಂಬಂಧ, ಸಮವಾಯಿ ಒಂದೇ ಇರುತ್ತದೆ, ಅನ್ಯವಾದ ಸಂಬಂಧ ಇರುವುದಿಲ್ಲ. ಯಾವ್ಯಾವ ಇರಂಗಿಲ್ರಿ? ಕೇವಲ ಸಾಮಾಯಿಕ ಒಂದು ಅದ, ಕಾಲಿಕ ಮತ್ತು ಸಂಯೋಗ ಈ ಸಂಬಂಧಗಳ ಇರಂಗಿಲ್ಲ. ಎಲ್ಲಿ? ಎದರದು? ಪ್ರತಿಯೋಗಿ. ಯಾವ್ದು ಪ್ರತಿಯೋಗಿ ರೀ? ಘಟ ಪ್ರತಿಯೋಗಿ. ಯಾವ ಅಭಾವ ರೀ? ಪ್ರಾಕ್ ಅಭಾವ. ಆ ಪ್ರಾಕ್ ಅಭಾವದು ಅವಚ್ಛೇದಕತ ಸಂಬಂಧ ಯಾವ್ದ್ರಿ? ಸಮವಾಯ ಸಂಬಂಧ ಅದ. ಯಾಕೆ ಹೇಳ್ತೀರಿ ಅಂದ್ರೆ, ಆ ಘಟ ಅನ್ನತಕ್ಕಂಥದ್ದು ಯಾವುದು? ಆ ಕಪಾಲಗಳಲ್ಲಿ ಬಿಟ್ಟು ಅನ್ಯದರಲ್ಲಿ ಎಲ್ಲಿನೂ ಅದು ಇರಂಗಿಲ್ಲ. ಇಲ್ಲದೆ ಇರುವುದರಿಂದ ಆ ಕಪಾಲದಲ್ಲಿ ಆ ಘಟದ್ದು ಯಾವ ಸಂಬಂಧದಲ್ಲಿ? ಸಮವಾಯ ಸಂಬಂಧವೇ ಇರುತ್ತದೆ. ನಾಳೆ ನೋಡ್ರಿ ಆರಿಪ್ಪ ಅನ್ಯ ಒಂದೊಂದು ಸಂಬಂಧದಿಂದ, ಅನ್ಯ ಅಭಾವಗಳು ಒಂದೊಂದೇ ಸಂಬಂಧದಿಂದ ಇರ್ತಾವ. ಅಂದ್ರೆ ಯಾವುದು? ಘಟದ್ದು ಕಪಾಲದಲ್ಲಿ ಒಂದೇ ಸಂಬಂಧದ ಅಂದ್ರ ಈ ಅನ್ಯ ಸಂಬಂಧಗಳ ಸಂಬಂಧ ಇರ್ತೈತೆ ಕುಂಡ್ರಸ್ತಾರಿಪ್ಪ. ಅಂದ್ರ ಕಾಲಿಕ ಸಂಯೋಗಾದಿ ಸಂಬಂಧ ಇರಂಗಿಲ್ಲ, ಸಮವಾಯ ಸಂಬಂಧ ಒಂದು ಇರ್ತದ. ಯಾವ್ದ್ರದ್ದು ಎಲ್ಲಿ ಅನ್ನೋದು ಹೇಳಿರಿ ಮತ್ತೆ ನಾಳೆ ದಿವಸ ಘಟದಲ್ಲಿ. ಬರ ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತಕ್ಕಂಥ ಈ ವಾಗ್ರೂಪ ಸೇವೆಯನ್ನು ಶ್ರೀ ಸದ್ಗುರುನಾಥರ ಶ್ರೀಪಾದದಲ್ಲಿ ಅರ್ಪಿಸಿ ವಿರಾಮವನ್ನು ಕೊಡುತ್ತೇನೆ. ಹರ ಓಂ ತತ್ಸತ್ಪರ.